ಆಶ್ಚರ್ಯ ಆಗ್ಬಿಟ್ಟು ಹೆದರ್ಕೇನೋ ಆಯ್ತು. ಮತ್ತೆ ಆ ಒರಳು ಕಲ್ಲನ್ನು ಎಳೆದುಕೊಂಡು ಆ ಎರಡು ಮರಗಳ ಮಧ್ಯದಲ್ಲಿ ಹೋಗಿರೋದು ಸಹ ಗೊತ್ತಾಗುತ್ತೆ, ಅಂದ್ರೆ ಅದು ಹೇಳ್ಕೊಂಡು ಹೋಗುತ್ತೆ. ಆದರೆ ಯಾಕೆ ಬಿತ್ತು ಮರ, ಅದನ್ನ ಯಾರು ಬೆಳೆಸಿದ್ರು, ಈ ತರದ ಉತ್ಪಾದಕ ರೀತಿಯಲ್ಲಿ ಆದಂತಹ ಅದು ಹೇಗೆ ಇನ್ನು ಒಣಗಿನ ಮರನೂ ಅಲ್ಲ, ಸಿಗುತ್ತಾ ಇರುವಂತಹ ಅಂದ್ರೆ ಏನ್ ಹೇಳ್ಬೇಕು, ಶಕ್ತಿ ಇರುವಂತಹ ಮರವೇ, ಅದು ಹೇಗೆ ಬಿತ್ತು ಎನ್ನುವಂತಹ ಯೋಚನೆ ಮಾಡ್ತಾ ಮಾಡ್ತಾ ಇದ್ದ ಹಾಗೇನೆ ಹೊಳೆಯಲ್ಲ. ಆದರೆ ಆಮೇಲೆ ಅದರ ತೀವ್ರತೆಯನ್ನ ಯೋಚನೆ ಮಾಡ್ತಾ ಮಾಡ್ತಾ ಬಂದಾಗ ಗಾಬರಿ ಹೆಚ್ಚಾಗಕ್ಕೆ ಶುರು ಆಗುತ್ತೆ. ಆರಂಭದಲ್ಲಿ ಇದ್ದಂತಹ ಗಾಬರಿಗಿಂತ ಆಮೇಲೆ ಗಾಬರಿ ಹೆಚ್ಚಾಗಕ್ಕೆ ಬರುತ್ತೆ. ಏನಾದ್ರೂ ಆಗಿದ್ರೆ ನನ್ನ ಮಗನಿಗೆ ಇತ್ಯಾದಿ ಎಲ್ಲ ಹೆದರಿಕೆ ಶುರುವಾಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ಗಮನಿಸಿದಾಗ ಅದಕ್ಕೆ ಭಾವ ಉಂಟಾಗೋದು. ಆಗ ಹೇಗಾಯ್ತು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ಇವನೇ ಒರಳನ್ನ ಎಳ್ಕೊಂಡು ಬಂದ, ಅದನ್ನ ದಾಟ್ಕೊಂಡು ಹೋಗುವಾಗ ಅದು ಒರಳು ಸಿಕ್ಕಾಕೊಂಡು ಮರಗಳ ಮಧ್ಯದಲ್ಲಿ. ಆಗ ಸಿಕ್ಕಾಕೊಂಡಿದ್ದನ್ನ ಬಲವಂತವಾಗಿ ಎಳೆದಾಗ ಆ ಮರಗಳು ಬೇರೆಯವ್ರನ್ನ ಕಿತ್ತಿದ್ವು. ಅಷ್ಟೇ ಅಲ್ಲ, ಅದಾದ್ರೂ ಅದು ಒಂದು ಆಯ್ತು. ಆ ಮರದಿಂದ 2 ದಿವ್ಯ ಪುರುಷರು ಹೊರಗೆ ಬಂದಿದ್ದನ್ನು ಸಹ ನೋಡಿದ್ವಿ ಅಂತ ಅಲ್ಲಿ ಆಡಿದ ಮಕ್ಕಳೆಲ್ಲರೂ, ಆಡ್ತಾ ಇದ್ದ ಮಕ್ಕಳೆಲ್ಲರೂ ಹೇಳು. ಆದ್ರೆ ಆ ಮಕ್ಕಳ ಮಾತನ್ನ ಯಾರಿಗೂ ಒಪ್ಕೊಳ್ಳೋಕೆ ಇದು ಇರ್ಲಿಲ್ಲ, ಏನು ನಂಬಿಕೆ ಬರ್ಲಿಲ್ಲ. ಯಾಕೆಂದ್ರೆ ಒಂದು ಸಣ್ಣ ಪುಟ್ಟ ಹುಡುಗ ಇಷ್ಟು ದೊಡ್ಡದಾದ ಮರವನ್ನ ಅದು ಬೇರೆ ಸಮೇತ ಏನೋ ಪುಟ್ಟ ಸಸಿನೂ ಅಲ್ವಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನ ಕೆಲವರು ಖಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ರು. ಆದ್ರೆ ಕೆಲವರು ಮಾತ್ರ ಅವನ ಬಗ್ಗೆ ಮೊದಲಿಂದಲೂ ಸ್ವಲ್ಪ ಆ ರೀತಿಯ ಕ್ರಿಯೆಯನ್ನ ಆ ಮಗುವಿನಲ್ಲಿ ನೋಡಿದ್ರಿಂದ, ಮೊದಲಿಂದಲೂ ಮೊದಲಿನಿಂದ ಶುರುವಾಗಿ ಎಲ್ಲವನ್ನೂ ಗಮನಿಸಿದ್ರಿಂದ ಇರ್ಬೋದೇನೋ ಎನ್ನುವ ರೀತಿಯಲ್ಲಿ ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಡಕ್ ಹೋಗ್ಲಿಲ್ಲ. ನಂದಗೋಪ ನೋಡ್ತಾನೆ, ಹೊರಳಲ್ಲಿ ಕಟ್ಟಿಕೊಂಡಿದೆ ಹಸದಿಂದ, ನೋಡಿ ಅವನನ್ನ ಆ ಮಗುವನ್ನೇ ಬೆಳೆಸಿದ. ಅದಾದ ತಕ್ಷಣ ಆ ಮಗುವಿನ ರೀತಿಯಲ್ಲಿಯೇ ವ್ಯವಹಾರ ಮಾಡಕ್ಕೆ ಶುರು ಆಯ್ತು. ಬಾಲಕರ ಹಾಗೇನೆ ನೃತ್ಯ ಮಾಡಕ್ ಶುರು ಮಾಡ್ದ, ಮತ್ತು ಬಾಲಕನ ಹಾಗೆ ಹಾಡೋಡಕ್ ಶುರು ಮಾಡ್ದ. ಎಲ್ಲ ಅವ್ರವ್ರು ಏನೇನ್ ಹೇಳ್ತಾರೋ ಅವ್ರು ಹೇಳಿದಾಗೆಲ್ಲ ಮಾಡ್ತಾ ಒಂದ್ ರೀತಿಯಾಗಿ ಏನು ಗೊಂಬೆಯ ಹಾಗೆ ಆಗಿಬಿಟ್ಟಿದ್ದ. ಆದ್ಮೇಲೆ ಅವನ ಇದು ವಿಷಯವನ್ನು ಹೇಳ್ತಾರೆ, ಅವನು ಎಲ್ಲರ ಆಜ್ಞೆಯನ್ನು ಪಾಲಿಸ್ತಾ ಇದ್ದ. ಅವ್ರು ಯಾರು ಏನು ತಂದು ಕೊಡೋದು ಸಹ ಅದನ್ನ ತನಗೆ ಆಯಸ್ಸಿಗೆ ಅದು ಹೆಚ್ಚಾದ್ರೂ ಸಹ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದ. ಮತ್ತೆ ಎಲ್ಲರಿಗೂ ಸಹ ಆನಂದ ಉಂಟಾಗ್ಲಿ ನೋಡ್ತಾ ಆಗಾಗ ತನ್ನ 2 ತೋಳುಗಳಿಂದ ಹೀಗೆ ನೋಡ್ಕೊಳ್ತಾ ಇದ್ದ. ತಾನು ದೊಡ್ಡ ಪರಿಮಾಣವನ್ನು ಮಾಡ್ತಿದ್ದೀನಿ, ಹೀಗೆಲ್ಲರನ್ನೂ ಸಂತೋಷ ಪಡಿಸ್ತಾ ಇದ್ದಾನೆ. ಆದ್ರೆ ಅವನ ರಹಸ್ಯವನ್ನು ತಿಳಿದವರಿಗೆ ಮಾತ್ರ ಗೊತ್ತಾಗ್ತಿತ್ತು, ಇವನು ಭಕ್ತಪರಾಧಿ ಅಂತ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಗತ್ತೆ. ಯಾಕೆಂದ್ರೆ ಮಗುವಿನ ಇದನ್ನ ನೋಡಿದಾಗ, ವ್ಯವಹಾರ ನೋಡಿದಾಗ ತಿಳುವಳಿಕೆ ಉಳ್ಳವರು ಯೋಚನೆ ಮಾಡುವ ರೀತಿಯೇ ಬೇರೆ. ಸಾಮಾನ್ಯ ಜನರು ದಿನ ಮಗುವನ್ನ ನೋಡ್ತಾ ಇರುವಂತಹ ಅವರು ಬರುವಂತಹ ಬೇರೆ. ಹಣ್ಣು ಮಾರುವಳೊಬ್ರು ಒಂದ್ ದಿವಸ ಹಣ್ಣು ತಗೊಳ್ಳಿ ಅಂತ ಕೂತ್ಕೊಂಡು ಬಂದಾಗ, ಇವನ ಹಣ್ಣನ್ನು ತಗೊಳ್ಬೇಕು ಅಂತ ಶಬ್ದ ಹಾಕಿದ್ದಾರೆ. ಸರ್ವ ಫಲಪ್ರದ ಫಲಾರ್ಥಿ ಅಂತ, ಎಲ್ಲ ಫಲವನ್ನು ಕೊಡುವಂತವನು ಫಲವನ್ನ ಬೇಕು ಅಂತ ಬಗಸೆಯಲ್ಲಿ ಧಾನ್ಯವನ್ನ ಹಿಡ್ಕೊಂಡು ಹೋದ. ಅವನು ಬಾಗಿಲಿಗೆ ಹೋಗೋ ಅಷ್ಟರಲ್ಲಿ ಅವನ ಕೈಯಲ್ಲಿದ್ದ ಆದ್ರೂ ಅವಳು ಹಣ್ಣು ತಂದವಳು ಆ ಮಗುವಿನ ಬಗಸಕ್ಕೆ ತಾನು ತಂದ ಹಣ್ಣುಗಳನ್ನೆಲ್ಲ ತುಂಬಿಟ್ಟು ಎಷ್ಟು ಸಾಧ್ಯ ಅಷ್ಟು. ಆದ್ರೆ ಅದಕ್ಕೆ ಪ್ರತಿಫಲವಾಗಿ ಕೃಷ್ಣ ಅವಳ ಹಣ್ಣಿನ ಬುಟ್ಟಿಯನ್ನ ರತ್ನಗಳಿಂದಲೇ ತುಂಬಿಬಿಟ್ಟ. ವಿಶೇಷ, ಅವಳಿಗೂ ಅನುಗ್ರಹವನ್ನು ಮಾಡಿದ. ಹೀಗೆ ಈ ವೃಕ್ಷದ ಕಥೆ ಹಾಗೆಯೇ ಒಂದು ದಿವಸ ಇಬ್ಬರು ಆಟ ಆಡಕ್ಕೆ ನದಿಗೆ ಹೋಗ್ತಾ ಇದ್ದಾರೆ. ಎಲ್ಲರ ಜೊತೆ ಆಟ ಆಡ್ತಿದ್ದಾರೆ. ಆಟ ಆಡ್ತಾ ತಮ್ಮಂತ ಮದ್ದು ಬಿಟ್ಟಿದ್ದಾರೆ. ರೋಹಿಣಿ ಹೋಗಿ ಕರೀತಾಳೆ, ಎಷ್ಟು ಕತ್ತು ಬರ್ತಾ ಇಲ್ಲ. ಕೊನೆಗೆ ಯಶೋಧೆನ ಕರೆದು, ನೀನಾದ್ರೂ ಹೋಗಮ್ಮ ಕರ್ಕೊಂಡ್ರೆ. ತುಂಬಾ ಹೊತ್ತಿನಿಂದ ಆಟ ಆಡ್ತಾ ಇರೋದ್ರಿಂದ ಯಶೋಧೆಗೆ ಪ್ರೀತಿಯಾಗಿ ಬೇಗ ಓಡಿ ಬಂದು ಅವಳು ಅವನನ್ನ ಕರೀತಾನೇ ಇದ್ದಾಳೆ. ಆಟ ಸಾಕು ಮಾಡು, ತುಂಬಾ ಆಟ ಆಡಿ ದುಷ್ಟಾಗಿರ್ಬೇಕು, ಬೇಗಮ್ಮ ಅಂತ ಹೇಳಿ ಆಮೇಲೆ ಬಲರಾಮನಿಗೂ ಹೇಳ್ತಾಳೆ, ನೀನು ನಿನ್ನ ತಮ್ಮ ಇಬ್ರು ಸಹ ತುಂಬಾ ಬೆಳಗ್ಗೆ ಏನು ಪಾಪ ತಗೊಂಡಿದ್ದೀರಾ, ನಿನ್ನ ಹಸುವಾಗಿರ್ಬೋದು ಬಂದೇನಾದ್ರು ತಿನ್ನಿ. ಅಷ್ಟೇ ಇಲ್ಲ, ಮನೆಯಲ್ಲಿ ತಂದೆ ಕಾಯ್ತಾ ಇದ್ದಾರೆ ಊಟ ಮಾಡೋದಕ್ಕೆ. ಎಲ್ಲರೂ ಬಂದು ಅವ್ರನ್ನ ಸಂತೋಷ ಪಡ್ತು. ಹೀಗೆಲ್ಲ ಹೇಳಿ ಅಷ್ಟಾದ್ರೂ ಬರ್ಲಿಲ್ಲ. ಕೊನೆಗೆ ಮೈಯೆಲ್ಲ ದೂರಾಗೋಗಿದೆ. ಇವತ್ತು ನಿನ್ನ ಜನ್ಮ ನಕ್ಷತ್ರ, ನನ್ನ ನೋಡಿ ಶುಚಿಯಾಗಿ ಅವನಿಗೆ ಗೋದಾನ ಎಲ್ಲ ಮಾಡ್ಬೇಕು. ಅಷ್ಟೇ ಎಲ್ಲ ನೋಡು, ನಿಂಗಳಿಂದ ಎಲ್ಲ ಸ್ನಾನ ಮಾಡಿಸ್ಕೊಂಡು ಅಲಂಕಾರವಾಗಿ ಬಂದ್ಬಿಟ್ಟಿದ್ದಾರೆ.
ಅಂತ ಬರ್ತಾರೆ, ಆದ್ರೆ ಅದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಬರ್ತಾ ಇದ್ದಾರೆ, ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಸಹ ತೊಂದರೆ ಆಗ್ತಾ ಇದೆ ಆಗುತ್ತೆ ಅಂತ ವಿಚಾರ ಮಾಡಿದಾಗ ಉಪನಂದ ಎನ್ನುವಂತಹ ಒಬ್ಬ ಜ್ಞಾನವೃದ್ಧ, ವಯೋವೃದ್ಧ, ಮತ್ತೆ ಬಲರಾಮಕೃಷ್ಣರ ಬಗ್ಗೆ ಬಹಳ ಪ್ರೀತಿಯುಳ್ಳಂತಹ ಆತ ಹೇಳ್ತಾನೆ, ಇಲ್ಲಿ ಬಾಲಕರ ನಾಶಕ್ಕೆ ಸ್ವಲ್ಪ ನಡೀತಾ ಇವೆ. ಹಾಗಾಗಿ ಈ ಗೋಕುಲಕ್ಕೂ ಗೋಪಾಲಕರಿಗೂ ಒಳ್ಳೇದಾಗಬೇಕು ಅಂತ ಆಗಿದ್ದೇ ಹೌದಂದ್ರೆ, ನೀವೆಲ್ಲರೂ ಬಯಸೋದಾದ್ರೆ ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ, ಯಾಕೆ ಹೇಗೆ ಏನಾಯ್ತು ಎಲ್ಲ ಈಗೇನೋ ಹೌದು ಎಲ್ಲ ಇದರಿಂದಲೂ ತಪ್ಪಿಸ್ಕೊಂಡಾಗಿದೆ. ಅದಕ್ಕೆಲ್ಲ ಜಗತ್ತನ್ನ ಕಾಪಾಡುವಂತಹ ಪರಮಾತ್ಮನೇ ಕಾರಣ. ಯಾವಾಗಲೂ ಹೀಗೆ ಆಗತ್ತೆ ಅಂತ ನಾವು ಅನಿಸಕ್ಕಾಗೋದಿಲ್ಲ. ಉತ್ಥಾತವ್ಯಮಿತೋಸ್ಮಾಭಿಃ ಗೋಕುಲಸ್ಯ ಹಿತೈಷಿಭಿಃ ಆಯಾಂತ್ಯತ್ರ ಮಹೋತ್ಪಾತಾಃ ಬಾಲಾನಾಂ ನಾಶಹೇತವಃ. ಅತ್ರ ಬಾಲಾನಾಂ ನಾಶಹೇತವಃ ಮಹೋತ್ಪಾತಾಃ ಆಯಾಂತಿ. ಅತಃ ಅಂತ ಹೇಳ್ಬೇಕು, ಗೋಕುಲಸ್ಯ ಹಿತೈಷಿಭಿಃ ಅಸ್ಮಾಭಿಃ ಇತಃ ಉತ್ಥಾತವ್ಯಂ. ಅತ್ರ ಇಲ್ಲೇ ಈ ಸ್ಥಳದಲ್ಲಿ ಬಾಲಾನಾಂ ನಾಶಹೇತವಃ, ಬಾಲಕರಿಗೆ ನಾಶವಂತೆ ಕಾರಣೀಭೂತವಾದಂತಹ ಮಹೋತ್ಪಾತ, ಕೆಟ್ಟ ಕೆಟ್ಟ ಉತ್ಪಾತಗಳು, ಅನಿಷ್ಟಗಳು ಆಯಾಂತೆ ಬರ್ತಾ ಇದೆ. ಹಾಗಾಗಿ ಗೋಕುಲಸ್ಯ ಹಿತೈಷಿಭಿಃ, ಈ ಗೋಕುಲ ಎರಡು ನಮ್ಮ ಗೋಕುಲ ಅಂದ್ರೆ ಹಸುವಿನ ಸಮೂಹ ಮತ್ತು ಅಲ್ಲಿರುವಂತಹ ಜನರ ಸಮೂಹ, ಇವುಗಳಿಗೆ ಹಿತೈಷಿಭಿಗೆ ಒಳ್ಳೇದಾಗಬೇಕು ಎನ್ನುವಂತಹ ಭಾವನೆ ಇರುವಂತಹ ಅಸ್ಮಾಭಿಗೆ ನಮ್ಮಿಂದ ಇತಃ ಇಲ್ಲಿಂದ ಉತ್ಥಾತವ್ಯಂ, ನಾವು ಬೇರೆ ಕಡೆಗೆ ಹೋಗ್ಬೇಕು. ಇಲ್ಲಿ ಎಲ್ಲ ರೀತಿಯ ಅನಿಷ್ಟಗಳು ಜರುಗುತ್ತಾನೆ ಇವೆ. ಹಾಗಾಗಿ ಅದು ಬಾಲಕರ ನಾಶಕ್ಕೆ ಕಾರಣೀಭೂತವಾಗಿ ಬಿಡಬಹುದು. ಹಾಗಾಗಿ ಎಲ್ರಿಗೂ ಸಹ ಒಳ್ಳೇದಾಗಬೇಕು ಎನ್ನುವಂತಹ ಮನಸ್ಸು ನಮಗೆ ಇದ್ದಿದ್ದೇ ಹೌದಂದ್ರೆ ಇಲ್ಲಿಂದ ನಾವು ಏನಾಗ್ತಾ ಇದೆ, ಒಂದೊಂದು ಘಟನೆಯನ್ನು ಏನಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಂಚಿತ್ ರಾಕ್ಷಸ್ಯ ಬಾಲಜ್ಞ ಬಾಲಕೋಠ್ಯಸೌ ಹರೇರನುಗ್ರಹಾಂ ಅನಶ್ಚ ಉಪರಿ ನಾಪತತ್. असौ बालकः हि कथञ्चित् बालज्ञा राक्षस्या मुक्तः नूनं हरेः अनुग्रहात् अनः च उपरि न अपतत्. असौ बालकः हि, ಈ ಮಗು ಅಂದ್ರೆ ಕೃಷ್ಣನು, ಕಥಂಚಿತ್ ಹೇಗೋ ಯಾವುದೋ ಒಂದು ದೈವವೇ ಕಾರಣ, ಬಾಲಜ್ಞ ರಾಕ್ಷಸ್ಯ, ಬಾಲಕರನ್ನೆಲ್ಲ ನಾಶ ಮಾಡುವಂತಹ ಆ ರಾಕ್ಷಸಿಯಿಂದ ಮುಕ್ತ ಉಳಿದುಕೊಂಡ. ಯಾವುದೋ ಒಂದು ಕಾರಣ ಅವನನ್ನ ಸಾಯಿಸಕ್ಕೆ ಆಗಲಿಲ್ಲ, ಅವಳಿಂದ ಅವನು ರಕ್ಷಣೆಯನ್ನು ಪಡೆದ. ಅಷ್ಟೇ ಅಲ್ಲ, ಮತ್ತೆ ಇವನ ನಿಶ್ಚಯವಾಗಿಯೂ ಸಹ ಹರೇಹೇ ಅನುಗ್ರಹ, ಪರಮಾತ್ಮನ ಅನುಗ್ರಹದಿಂದಲೇ ಅನಹಚ ಗಾಡಿ, ಆ ಗಾಡಿಯೂ ಸಹ ಉಪರಿ ನ ಅಪತತ್ತು, ಇವನ ತಲೆ ಮೇಲೆ ಬೀಳಲಿಲ್ಲ. ಅದು ಆ ಕಡೆ ಬಿದ್ದಿದ್ದು ಅವನ ತಲೆ ಮೇಲೆ ಬಿದ್ದಿದ್ರೆ ಏನಾಗಿರೋದು? ಎರಡೂ ಸಹ ನೂತನೆಯಿಂದ ರಕ್ಷಣೆ ಆಗಿರೋದು ಮತ್ತೆ ಗಾಡಿಯ ಮೇಲೆ ಬೀಳ್ತಿರೋದು ಎರಡೂ ಸಹ ಪರಮಾತ್ಮನಿಂದಲೇ ಆಗಿದೆ ಹೊರತು ಇದಕ್ಕಿನ್ನೇನು ನಾವು ಹೇಳಕ್ಕೆ ಆಗೋದೇ ಇಲ್ಲ. ಮತ್ತೆ ಇನ್ನು ಚಕ್ರವಾತೇನ ನೀತೋಯಂ ದೈತ್ಯೇನ ಪರಂ ಯತ್ ಶಿಲಾಯಾಂ ತತ್ರ ಪರಿತ್ರಾತಃ ಸುರೇಶ್ವರೈಃ. ದೈತ್ಯೇನ ಚಕ್ರವಾತೇನ ನೀತಃ ಅಯಂ ಯತ್ ವಿಪದಂ ನೀತಃ ಅಯಂ ತತ್ರ ಶಿಲಾಯಾಂ ಪತಿತಃ ಸುರೇಶ್ವರೈಃ ಪರಿತ್ರಾತಃ. ದೈತ್ಯೇನ ಚಕ್ರವಾತೇನ, ದೈತ್ಯನಾದ ಗಾಳಿಯ ರೂಪದಲ್ಲಿ ಬಂದಂತಹ ಅವನಿಂದ ವಿಪದಂ ನೀತಃ, ಅವನಿಗೆ ಒಂದು ದೊಡ್ಡ ಆಪತ್ತನ್ನೇ ಉಂಟು ಮಾಡುವಂತಹ ಅಯಂ ಈ ಕೃಷ್ಣನು ನೇತು ಆಕಾಶದಿಂದ ತತ್ರ ಶಿಲಾಯಾಂ ಪತಿತಃ, ಆ ದೊಡ್ಡ ಕಲ್ಲು ಬಂಡೆ ಮೇಲೆ ಬಿದ್ದ. ಆಗಲೂ ಸಹ ಸುರೇಶ್ವರೈ ಪರಿತ್ರಾತಃ, ಆ ದೇವತೆಗಳ ಅನುಗ್ರಹದಿಂದಲೇ ಅವನು ರಕ್ಷಣೆಗೆ ಒಳಗಲ್ಲ. ಋಣಾವರ್ತ ಎನ್ನುವಂತ ರಾಕ್ಷಣ ಸುಂಟ್ರಗಾಳಿಯ ರೂಪದಲ್ಲಿ ಬಂದು ಈ ಮಗುವನ್ನು ಎತ್ಕೊಂಡು ಹೋಗಿ ಅಲ್ಲಿಂದ ಅಂಗಕ್ಕೆ ತಂದುಕೊಂಡಂತಹ ಅದು ಆ ಮಗುವನ್ನು ಆಕಾಶದಿಂದ ಕೆಳಗೆ ಬೀಳಿಸ್ದ. ಅದು ಒಂದು ದೊಡ್ಡ ಬಂಡೆ ಮೇಲೆ ಬಿದ್ದ. ಆದರೂ ಸಹ ಏನು ಆಗಲಿಲ್ಲ. ಅಂದ್ರೆ ಆಗಲೂ ಸಹ ದೇವತೆಗಳೇ ರಕ್ಷಕರಾಗಿ ಇದ್ರು ಅವನಿಗೆ. ಆಮೇಲೆ ಈಗಾಗಿದ್ದೇವೆ ಎನ್ನವರಂತರಂ ಪ್ರಾಪ್ತು ಬಾಲಕ असौ अन्यतमो वापि तदपि अच्युत रक्षणं ध्रुमयोः अन्तरं प्राप्य बालकः यत् न म्रियेत असौ अन्यतमः वा अपि तदपि अच्युत रक्षणं. ಧ್ರುಮಯೋಹ ಅಂತರಂ ಪ್ರಾಪ್ಯ, ಎರಡು ಮರಗಳ ಮಧ್ಯದಲ್ಲಿ ಸಿಕ್ಕಿಕೊಂಡು ಪ್ರಾಪ್ಯ
ಬಾಲಕಃ ಯತ್ ನ ಮ್ರಿಯೇತ. ಆಗ್ಲೂ ಬಾಲಕ ಸಾಯಲಿಲ್ಲ. ಅಷ್ಟೇ ಅಲ್ಲ, ಅಸೌ ಅನ್ಯತಮಃ ವಾಪಿ. ಇವನು ಏನೋ ತೊಂದರೆ ಒಳಗಾಗ್ಲಿಲ್ಲ, ಏನೋ ಜೊತೆಗೆ ಇನ್ನೊಬ್ಬರ ಮೇಲೆ ಆದ್ರೂ ಬಿದ್ದಿದ್ರು ಆಗ್ಲೂ ತೊಂದರೆ. ಇನ್ನೊಬ್ಬನು ಸಹ ಸಾಯಲಿಲ್ಲ ಅಂತ ಆದರೆ ಜಲಕ್ಷಿತ ರಕ್ಷಣೆ, ಅದು ಸಹ ಪರಮಾತ್ಮನ ಅನುಗ್ರಹದಿಂದಲೇ ಆಗಿರಬೇಕು ಅಂತ ತಿಳ್ಕೊಳ್ಳಿ. ಯಾವುದು ಸಹ ಮನುಷ್ಯನ ಪ್ರಯತ್ನ ಅಲ್ಲವೇ ಇಲ್ಲ. ಎಲ್ಲದರಲ್ಲಿಯೂ ಅವನು ಮರಣಕ್ಕೆ ಎನ್ನುವುದು ಸಿದ್ಧವಾಗೇ ಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಅವನು ಬದುಕಿದಾನೆ ಅಂದ್ರೆ ಅಲ್ಲೇ ಪರಮಾತ್ಮನ ಅನುಗ್ರಹವೇ ಕಾರಣ ಹೊತ್ತು. ಅವನಿಗೂ ಏನೂ ಆಗ್ಲಿಲ್ಲ, ಉಳಿದವ್ರಿಗೂ ಏನೂ ಆಗ್ಲಿಲ್ಲ. ಅಲ್ಲೇ ಆಟ ಆಡ್ತಾ ಇದ್ರು. ಮತ್ತೆ ಮರ ಬಿದ್ದಾಗಂತೂ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ದೊಡ್ಡ ಮರ ಯಾರ ಮೇಲೆ ಬಿದ್ದಿದ್ರು ಸಹ ಅವರಿಗೆ ಅನಾಹುತ ಆಗ್ತಿತ್ತು. ಅದು ಆಗ್ಲಿಲ್ಲ. ಆಗ್ಲೂ ಸಹ ಏನಾಯ್ತು ಹಾಗಾದ್ರೆ ಆ ರಕ್ಷಣೆಗೆ ಕಾರಣ ಅವನೇ. ಯಾವದೌತ್ಪಾತಿ ಗೋರಿಷ್ಟಃ ಪ್ರಜಂ ನಾಭಿಭವೇದಿತಃ ತಾವತ್ ಬಾಲಾನುಪಾದಾಯ ಯಾಸ್ಯಾಮೋ ಅನ್ಯತ್ರ ಸಾನುಗಾಹ. ಹಾಗಾಗಿ ಯಾವತ್ತು ಹರಿಷ್ಟಃ ಔತ್ಪಾತಿಕಃ ಇತಃ ನ ಅಭಿಭವೇತ್ ತಾವತ್ ಬಾಲಾನುಪಾದಾಯ ಸಾನುಗಾಹ ಅನ್ಯತ್ರ ಯಾಸ್ಯಾಮಃ. ಯಾವತ್ತು ಪ್ರಜಂ ಅರಿಷ್ಟ ಉತ್ಪಾತಿಕ. ದೊಡ್ಡ ಅನಿಷ್ಟ ಮತ್ತು ಉತ್ಪಾದಕ ರೀತಿಯಲ್ಲಿ ಆಗ್ತಾ ಇರುವಂತ, ಅಂದ್ರೆ ಉತ್ಪಾತ ಅಂದ್ರೆ ಅನೇಕ ಜನರನ್ನ ನಾಶ ಮಾಡುವಂತ ಉತ್ಪಾತ. ಆ ರೀತಿಯ ಉತ್ಪಾತಗಳು ಇತಃ ಇನ್ನು ಮುಂದೆ ಅಭಿಭವೇತ್ ಈ ಗೋಕುಲಕ್ಕೆ ಸಂಭವಿಸಬಾರದು ತಾವತ್ ಅಷ್ಟರಲ್ಲಿ. ಅಂದ್ರೆ ಇನ್ನೊಮ್ಮೆ ಈ ರೀತಿಯಾದಂತಹ ಅನಿಷ್ಟ ಮತ್ತು ಉತ್ಪಾತಗಳು ಆಗೋದಕ್ಕೆ ಮೊದಲೇನೆ ಅಂತ ಬಾಲಾನುಪಾದಾಯ ನಾವು ಮಕ್ಕಳನ್ನೆಲ್ಲ ಕರೆದುಕೊಂಡು ಸಾನುಗಾಹ ನಮ್ಮ ಜೊತೆಯವರೊಡನೆ ಅನ್ಯತ್ರ ಯಾಸ ಬೇರೆಲ್ಲಾದ್ರೂ ನಾವು ವಾಸವನ್ನ ನಿಶ್ಚಯ ಮಾಡೋಣ. ಇಲ್ಲಿ ಇನ್ನೊಂದು ಅನಿಷ್ಟ ಅಥವಾ ಏನಾದ್ರು ತೊಂದರೆ ಆಗಕ್ಕೆ ಮೊದಲೇನೆ ಈ ಕೆಲಸ ನಾವು ಮಾಡಬೇಕು. ಎಲ್ಲಿ ಹೋಗ್ಬೇಕು ಎನ್ನುವಂತಹದ್ದು ನಿಮ್ಮಲ್ಲಿ ಜಿಜ್ಞಾಸೆ ಇರ್ಬೋದು. ನನಗೆ ಗೊತ್ತಿದೆ ಒಂದು ಸ್ಥಳ. ವನಂ ವೃಂದಾವನಂ ನಾಮ ಪಶವ್ಯಂ ನವತಾನನಂ ಗೋಪಗೋಪಿ ಗವಾಂ ಸೇವ್ಯಂ ಪುಣ್ಯಾದ್ರಿ ತೃಣ ವಿರುಧಂ. ವೃಂದಾವನಂ ನಾಮ ವನಂ ಅಸ್ತಿ. ಏನದು ವೃಂದಾವನ? ಯಾವ ತರ? ಪಶವ್ಯಂ ನವಕಾನನಂ ಗೋಪಗೋಪಿ ಗವಾಂ ಸೇವ್ಯಂ. ಅದೇ ಅಷ್ಟೇ, ಏನು ವಿಶೇಷ ಏನಿಲ್ಲ. ಪುಣ್ಯಾದ್ರಿ ತೃಣವಿರುಧಂ. ಅದನ್ನು ಬೇಕಾದ್ರೂ ಬದಲಾಯಿಸ್ಕೊಂಡು ಹೋಗ್ಬೋದು. ಪುಣ್ಯಾದ್ರಿ ತೃಣವಿರುಧಂ ನವಕಾನನಂ ಪಶವ್ಯಂ ಗೋಪಗೋಪಿ ಗವಾಂ ಸೇವ್ಯಂ ವೃಂದಾವನಂ ನಾಮ ವನಂ ಅಸ್ತಿ. ಹೇಳ್ತೀನಿ. ಪುಣ್ಯ ಅದ್ರಿ ತೃಣವಿರುಧಂ, ಪವಿತ್ರವಾದಂತಹ ಒಂದು ಮರವು ಇದು, ಗಿರಿನೂ ಇದೆ ಅಲ್ಲಿ, ಪರ್ವತವೂ ಇದೆ. ಪರ್ವತ ಅಂದ್ರೆ ದೊಡ್ಡದಲ್ಲ, ಬೆಟ್ಟ ಅಂತ ಹೇಳು. ಮತ್ತೆ ಹುಲ್ಲು ಬಳ್ಳಿ ಲತಾ ವೃಕ್ಷಗಳಿಂದ ಕೂಡಿದೆ. ನವಕಾನನ ಹೊಸದಾದ ಒಂದು ಹಡು. ಇದನ್ನು ಎಲ್ಲ ಗಿಡಗಳು ಬೆಳೆದು ಕಾನನದ ರೂಪವನ್ನು ಪಡಿತಾ ಇದೆ. ಗೋಪಗೋಪಿ ಗವಾಂ ಸೇವ್ಯಂ, ಗೋಪಾಲಕರಿಗೂ ಗೋಪಿಯರಿಗೂ ಮತ್ತು ಹಸುಗಳಿಗೂ ಸಹ ಬಹಳ ಅನುಕೂಲವಾಗಿದೆ. ಪಶವ್ಯಂ, ಅದು ತುಂಬಾ ಒಳ್ಳೆಯ ಶಬ್ದ ಹಾಕಿದ್ದಾರೆ. ತದ್ವಿತ ಪಶುಗಳಿಗೆಲ್ಲ ಹಿತವಾದ, ಎಲ್ಲ ಹಸುಗಳಿಗೂ ಸಹ ಅದು ಅತ್ಯಂತ ಅನುಕೂಲವಾದಂತಹ ಒಂದು ಸ್ಥಳ. ಅಂತಹ ವೃಂದಾವನ ಎನ್ನುವ ಹೆಸರಿನ ಒಂದು ವನ ಇದ್ದೇ ಇದೆ. ಅದು ಅತ್ಯಂತ ಪವಿತ್ರವಾಗಿರುವಂತಹ ಒಂದು ಬೆಟ್ಟ ಇದೆ ಅಲ್ಲಿ. ಮತ್ತೆ ಸುತ್ತಲೂ ಹುಲ್ಲುಗಳು ಚೆನ್ನಾಗಿ ಬೆಳೆದಿವೆ, ಬಳ್ಳಿಗಳು ಇವೆ, ಮರಗಳಿವೆ. ಗೋಪಾಲಕರಿಗೆ, ಗೋಪಿಯರಿಗೆ, ಹಸುಗಳಿಗೆ ಎಲ್ಲರಿಗೂ ಸಹ ಅತ್ಯಂತ ಉತ್ತಮವಾದಂತಹ ಸ್ಥಳ. ಈಗಿನ್ನೂ ಹೊಸದಾದ ಕಾಡು ಆಗಿರುವ ಎನ್ನುವ ರೀತಿಯಲ್ಲಿರುವಂಥದ್ದು, ಪಶುಗಳಿಗೆ ಹಿತವಾದಂತಹ ಒಂದು ವಾತಾವರಣ ಇರುವಂತಹ ವೃಂದಾವನ ಎನ್ನುವಂತಹ ಒಂದು ಸ್ಥಳ ಇದೆ. ತತ್ತತ್ರಾದ್ಯೈವ ಯಾಸ್ಯಾಮಃ ಶಕಡ ಅನ್ಯಂತಮಾಚರಂ ಗೋಧನಾನ್ ಅಗ್ರತೋ ಯಾಂತು ಭವತಾಂ ಯದಿ ರೋಚತೆ. ತತ್ರ ಅದ್ಯ ಏವ ಯಾಸ್ಯಾಮಃ ಶಕಟಾನ್ ಮಾಚಿರಂ ಅಗ್ರತಃ ಗೋಧನಾನಿ ಯಾಂತು. ಇಷ್ಟು ಹೇಳಿ ಭವತಾಂ ಯದಿ ರೋಚತೆ. ಇದನ್ನು ಮೊದಲೇ ವಾಕ್ಯನ ತಗೋದು, ಆಮೇಲೆ ತತ್. ಆದ್ದರಿಂದ ತತ್ರ ಅಲ್ಲಿಗೆ ಅದ್ಯ ಏವ ಇವತ್ತೇ ಹೊರಟು ಹೋಗೋಣ. ಹಾಗಾಗಿ ಶಕಟಾನ್ ಗಾಡಿಗಳನ್ನೆಲ್ಲ ಸಿದ್ಧ ಮಾಡಿ, ಮಾಚಿರಂ ತಡ ಮಾಡಬೇಡಿ. ಅಗ್ರತಃ ಗೋಧನಾನಿ ಅಂತು, ಮುಂದೆ ಹಸುಗಳೆಲ್ಲವೂ ಸಹ, ನಮ್ಮ ಸಂಪತ್ತಾದ ಹಸುಗಳೆಲ್ಲವೂ ಸಹ ಮುಂದೆ ಹೋಗಲಿ. ಹೀಗೆ ಹೋಗೋಣ. ಭವತಾಂ ಯದಿ ರೋಚತೆ, ನನ್ನ ಮಾತು ನಿಮಗೆಲ್ಲ ಹಿಡಿದುತ್ತೆ ಅನ್ನೋದಾದ್ರೆ ಹೀಗೆ ನಾವು ಮಾಡೋಣ ಅಂತ ಉಪನಿಷ ತನ್ನ ಮಾತನ್ನು ಹೇಳಿ ನಿಲ್ಲಿಸಿದ್ರು. ಇವತ್ತೇ ಹೊರಟೋಗೋಣ, ಎಲ್ಲರೂ ಗಾಡಿಯನ್ನು ಸಿದ್ಧ ಮಾಡಿ. ಅದನ್ನೆಲ್ಲ ನಮ್ಮ ಹಸುಗಳೆಲ್ಲ ಮುಂದೆ ಹೋಗ್ಬಿಡ್ಲಿ, ನಾವು ಹಿಂದೆ ಹೋಗೋಣ. ಈ ಮಾತಿಗೆ
ಏಕಜಿಯೋ ಗೋಪಾಃ ಸಾಧು ಸಾಧ್ವಿತಿವಾದಿನಃ ವ್ರಜಾನ್ ಸ್ವಾನ್ ಸ್ವಾನ್ ಸಮಾಯುಜ್ಯ ಯಯುಃ ದೃಢಪರಿಚ್ಛದಾಃ ತತ್ ಶ್ರುತ್ವಾ ಏಕಧಿಯಃ ಗೋಪಾಃ ಸಾಧು ಸಾಧು ಇತಿ ವಾದಿನಃ ಸ್ವಾನ್ ಸ್ವಾನ್ ವ್ರಜಾನ್ ಸಮಾಯುಜ್ಯ ದೃಢಪರಿಚ್ಛದಾಃ ಯಯುಃ ತತ್ ಶ್ರುತ್ವಾ ಆ ಉಪನಂದ ಎನ್ನುವಂತಹ ಹಿರಿಯರ ಮಾತನ್ನ ಕೇಳಿ ಏಕಧಿಯಃ ಗೋಪಾಃ ಎಲ್ಲರೂ ಸಹ ಒಂದೇ ಅಭಿಪ್ರಾಯವನ್ನ ಪ್ರಕಟಪಡಿಸಿದ್ರಂತೆ. ಏಕಧಿಯ ಎಲ್ಲರಲ್ಲೂ ಒಂದೇ ಭಾವ ಬಂತು. ಆ ಗೋಪಾಲಕರೆಲ್ಲರೂ ಸಹ ಸಾಧು ಸಾಧು ಇತಿವಾದಿನಃ ಹೌದು ಹೌದು ಎಲ್ಲರೂ ಸಹ ಸರಿ ಇಲ್ಲ ಅಂದ್ರೆ ಒಬ್ಬರದು ಅಪಸರ ಬರಲೇ ಇಲ್ಲ. ಅವ್ರು ಹೇಳಿದ ಮಾತಿಗೆ ಪ್ರತಿಯೊಬ್ಬರು ಸಹ ಒಪ್ಕೊಂಡ್ಬಿಟ್ರು. ಆಮೇಲೆ ಸ್ವಾನ್ ಸ್ವಾನ್ ವ್ರಜಾನ್ ಸಮಾಯುಜ್ಯ ಎಲ್ಲರೂ ತಮ್ಮ ತಮ್ಮ ಹಸುಗಳನ್ನೆಲ್ಲ ಒಟ್ಟುಗೂಡಿಸಿ ರೂಢಪರಿಚ್ಛದಾಃ ಆ ಗಾಡಿಯಲ್ಲಿ ಏನೇನೇನೇನು ಇಡಬೇಕೋ ಅದೆಲ್ಲವನ್ನು ಸಹ ಪರಿಚ್ಛದ ಅಂದ್ರೆ ಸಾಮಾನುಗಳು ಎಲ್ಲ ರೀತಿಯ ವಸ್ತುಗಳನ್ನು ಸಹ ಗಾಡಿಯ ಮೇಲೆ ಹಚ್ಚಿಸಿ ಯಯುಹು ಅಲ್ಲಿಂದ ಹೊರಟು. ಯಾರ ಮನಸ್ಸಿನಲ್ಲಿಯೂ ಸಹ ಅದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ನೀವು ಹೇಳಿದ್ದೆಲ್ಲೂ ಸರಿಯಾಗಿದೆ ಅಂತ ಪ್ರತಿಯೊಬ್ಬರು ಸಹ ಆ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರು. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಹಸುಗಳನ್ನ ಒಟ್ಟು ಮಾಡಿ ಮನೆಯಲ್ಲಿರುವಂತಹ ಎಲ್ಲ ಹಿರಿಯರ ಮಾತನ್ನ ಕೇಳಿ ಏಕಧಿಯಃ ಗೋಪಾಃ ಎಲ್ಲರೂ ಸಹ ಒಂದೇ ಅಭಿಪ್ರಾಯವನ್ನ ಪ್ರಕಟಪಡಿಸಿಬಿಟ್ರಂತೆ. ಏಕಧಿಯ ಎಲ್ಲರಲ್ಲೂ ಒಂದೇ ಭಾವ ಬಂತು. ಆ ಗೋಪಾಲಕರೆಲ್ಲರೂ ಸಹ ಸಾಧು ಸಾಧು ಇತಿವಾದಿನಃ ಹೌದು ಹೌದು ಎಲ್ಲರಿಗೂ ಸಹ ಸರಿ ಇದೆ ಅಂತ ಅಂದ್ರೆ ಒಬ್ಬರದು ಅಪಸರ ಬರಲೇ ಇಲ್ಲ. ಅವ್ರು ಹೇಳಿದ ಮಾತಿಗೆ ಪ್ರತಿಯೊಬ್ಬರು ಸಹ ಒಪ್ಕೊಂಡ್ಬಿಟ್ರು. ಆಮೇಲೆ ಸ್ವಾನ್ ಸ್ವಾನ್ ವ್ರಜಾನ್ ಸಮಾಯುಜ್ಯ ಎಲ್ಲರೂ ತಮ್ಮ ತಮ್ಮ ಹಸುಗಳನ್ನೆಲ್ಲ ಒಟ್ಟುಗೂಡಿಸಿ ರೂಢಪರಿಚ್ಛದಾಃ ಆ ಗಾಡಿಯಲ್ಲಿ ಏನೇನೇನೇನು ಇಡಬೇಕೋ ಅದೆಲ್ಲವನ್ನು ಸಹ ಪರಿಚ್ಛದ ಅಂದ್ರೆ ಸಾಮಾನುಗಳು ಎಲ್ಲ ರೀತಿಯ ವಸ್ತುಗಳನ್ನು ಸಹ ಗಾಡಿಯ ಮೇಲೆ ಹತ್ತಿಸಿ ಯಯುಹು ಅಲ್ಲಿಂದ ಹೊರಟು. ಯಾರ ಮನಸ್ಸಿನಲ್ಲಿಯೂ ಸಹ ಅದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ನೀವು ಹೇಳಿದ್ದೆಲ್ಲೂ ಸರಿಯಾಗಿದೆ ಅಂತ ಪ್ರತಿಯೊಬ್ಬರು ಸಹ ಆ ಮಾತಿಗೆ ಒಪ್ಪಿಗೆ ಸೂಚಿಸಿದ್ರು. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಹಸುಗಳನ್ನ ಒಟ್ಟು ಮಾಡಿ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸಹ ಗಾಡಿ ಮೇಲೆ ಹೇಳಿ ವೃಂದಾವನಕ್ಕೆ ಹೊರಟರು. ವೃದ್ಧಾನ್ ಬಾಲಾನ್ ಸ್ತ್ರೀಯೋ ರಾಜನ್ ಸರ್ವೋಪಕರಣಾನಿ ಚ ಮನಸ್ವಾರೋಪ್ಯ ಗೋಪಾಲಾಃ ಯತ್ತಾಃ ಆತ್ತಶರಾಸನಾಃ. ರಾಜನ್ ವೃದ್ಧಾನ್ ಬಾಲಾನ್ ಸ್ತ್ರೀಯಃ ಸರ್ವೋಪಕರಣಾನಿ ಅನಸ್ಸು ಆರೋಪ್ಯ ಗೋಪಾಲಾಃ ಆತ್ತಶರಾಸನಾಃ ಯತ್ತಾಃ. ರಾಜನೇ ವೃದ್ಧಾನ್ ಬಾಲಾನ್ ಸ್ತ್ರೀಯಃ ವೃದ್ಧರು ಬಾಲಕರು ಸ್ತ್ರೀಯರು ಅಷ್ಟೇ ಅಲ್ಲ ಸರ್ವ ಉಪಕರಣಾನಿ ಚ ಎಲ್ಲ ವಸ್ತುಗಳನ್ನು ಸಹ ಅನಸ್ಸು ಆರೋಪ್ಯ ಗಾಡಿಗಳಲ್ಲಿ ತುಂಬಿಸಿ ಗೋಪಾಲಕರು ಅಂದ್ರೆ ಯುವಕರಾದಂತಹ ಗೋಪಾಲಕರೆಲ್ಲರೂ ಸಹ ಆತ್ತಶರಾಸನ ಧನಸ್ಸು ಮತ್ತು ಬಾಣಗಳನ್ನ ಹಿಡಿದುಕೊಂಡು ಎತ್ತಾಹ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಅಂದ್ರೆ ಹೋಗ್ತಾರೋ ನನ್ನ ಮಕ್ಕಳು ವೃದ್ಧರು ಸ್ತ್ರೀಯರು ಆದ್ದರಿಂದ ಯಾರಿಗೂ ಏನು ತೊಂದರೆ ಆಗದೆ ಇರೋ ಹಾಗೆ ಇವರು ನನ್ನ ಬಾಣಗಳನ್ನ ಹಿಡಿದುಕೊಂಡು ಎಲ್ಲ ಕಡೆಯನ್ನು ಗಮನಿಸ್ತಾ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ಎಲ್ಲರನ್ನು ರಕ್ಷಿಸ್ತಾ ಮುಂದೆ ಹೋಗ್ತಾರೆ. ಬೋಧನಾನಿ ಪರಸ್ಕೃತ್ಯ ಶೃಂಗಾಣ್ಯಾಪೂಜ್ಯ ಸರ್ವತಃ ಸೂರ್ಯಘೋಷೇಣ ಮಹತಾ ಯಯೋಸ್ತಃ ಪುರೋಹಿತಾಃ. ಹೇಗೆ ಹೋಗ್ತಿದ್ರು, ಯಾವ ರೀತಿ ವ್ಯವಹಾರ ಇತ್ತು ಅನ್ನೋದನ್ನೆಲ್ಲ ಚೆನ್ನಾಗಿ ವಿವರಿಸಿದ್ದಾರೆ. ಬೋಧನಾನೇ ಪುರಸ್ಕೃತ್ಯ ಸರ್ವತಃ ಶೃಂಗಾಣಿ ಆಪೂಜ್ಯ ಸರ್ವತಃ ಶೃಂಗಾಣಿ ಮಹತಾ ಸೂರ್ಯಘೋಷೇಣ ಆಪೂರ್ಯ ಸಹ ಪುರೋಹಿತಾಃ ಯಯುಃ. ಬೋಧನಾನೇ ಪುರಸ್ಕೃತ್ಯ ಹಸುಗಳೇ ಇದು ಸಂಪತ್ತು. ಹಾಗಾಗಿ ಹಸು ಕರುಗಳನ್ನೆಲ್ಲ ಮುಂದಿಟ್ಕೊಂಡು ಸರ್ವತಃ ಎಲ್ಲ ಕಡೆಯಿಂದಲೂ ಸಹ ಶೃಂಗಾಣಿ ಉದೋದಿರುತ್ತಲ್ಲ ಶೃಂಗ ಕೊಂಬು ಹಳೆವು ಅಂತ ಹೇಳ್ತಾರಲ್ಲ ಅದನ್ನ ಮಹತಾ ಸೂರ್ಯಘೋಷೇಣ ದೊಡ್ಡದಾದ ಆ ಶಬ್ದದ ವ್ಯಾಪಿಸುವಿಕೆಯಿಂದ ಕೂಡಿ ಆಪೂರ್ಯ ಎಲ್ಲ ಕಡೆ ಆ ಶಬ್ದ ತುಂಬುವ ರೀತಿಯಲ್ಲಿ ಅದನ್ನ ನುಡಿತಾ ಸಹ ಪುರೋಹಿತರೊಡನೆ ಆ ಗೋಪಾಲಕರೆಲ್ಲ ಹೊರಟು. ಮುಂದೆ ಹಸುಗಳು ಕರುಗಳು ಹೋಗ್ತಾ ಇವೆ. ಆಮೇಲೆ ಹಿಂದೆ ಅಂದ್ರೆ ಎಲ್ಲೂ ಸಹ ಪ್ರಾಣಿಗಳು ಯಾವುದೂ ಸಹ ಆಕ್ರಮಣ ಮಾಡಬಾರದು. ಅದು ವಿಶೇಷವಾಗಿ ಶಬ್ದ ಮಾಡ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ ಎನ್ನುವಂತಹ ಭಾವನೆಯಿಂದ ಯಾವ ಕ್ರೂರ ಮೃಗಗಳು ಸಹ ಆಕ್ರಮಣ ಮಾಡೋದಿಲ್ಲ. ಹಾಗಾಗಿ ಆ ರೀತಿಯ ಕೊಂಬುಕಾಲಗಳನ್ನ ಜೋರಾಗಿ ಹೋಗ್ತಾ ಎಲ್ಲ ಕಡೆ ಆ ಶಬ್ದ ವ್ಯಾಪಿಸುವ ಹಾಗೆ ಮಾಡ್ತಾ ಪುರೋಹಿತರ ಜೊತೆಗೆ ಎಲ್ಲರೂ ಹೊರಟರು. ಗೋಪ್ಯೋರೂಢರಥ ನೂತ್ನ ಕುಂಚ ಕುಚ ಕುಂಕುಮಕಾಂತೆಯ ಕೃಷ್ಣಲೀಲಾ ದೇವತ್ರೇತಾಃ
ನಿಷ್ಕಕಂಠ ಸುವಾಸಸಃ ಗೋಪ್ಯಃ ನೂತ್ನ ಕುಚ ಕುಂಕುಮ ಕಾಂತಯಃ ಸುವಾಸಸಃ ನಿಷ್ಕಕಂಠ್ಯಃ ರೂಢರಥಾಃ ಪ್ರೀತಾಃ ಕೃಷ್ಣಲೀಲಾಃ ಜಗುಃ ಗೋಪ್ಯಃ ಗೋಪಿಕಾ ಸ್ತ್ರೀಯರು ನೂತ್ನ ಕುಚ ಕುಂಕುಮ ಕಾಂತಯಃ ಒಳ್ಳೆಯ ರೀತಿಯಾಗಿ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಸುವಾಸಸಃ ಹೊಸದಾದ ಬಟ್ಟೆಗಳನ್ನು ಧರಿಸಿ ನಿಷ್ಕಕಂಠ್ಯ ಚಿನ್ನದ ಆಭರಣಗಳಿಂದ ಅಲಂಕೃತರಾಗಿ ರೂಢರಥಾಃ ಗಾಡಿಯನ್ನ ಹತ್ತಿದವರಾಗಿ ಪ್ರೀತಾಃ ಬಹಳ ಸಂತೋಷದಿಂದ ಕೃಷ್ಣಲೀಲಾಃ ಜಗುಃ ಆ ಕೃಷ್ಣ ಮಗುವೆಯಾಗಿಂದ ಮಾಡಿದಂತಹ ಎಲ್ಲ ಲೀಲೆಯನ್ನು ಸಹ ಹಾಡ್ತಾ ಹೋಗ್ತಾ ಇದ್ರು. ಒಪ್ಪಿಗೆಲ್ಲರೂ ಸಹ ಗಾಡಿಯಲ್ಲಿ ಹೋಗ್ಬೋದು, ಯುವಕರು ಮಾತ್ರ ಅವರ ರಕ್ಷಣೆಗೆ ಹಿಂದೆ ಹೋಗೋದು, ಉಳಿದವರೆಲ್ಲರೂ ಸಹ ಗಾಡಿಯಲ್ಲಿ ಹೋಗ್ಬೋದು. ಅವರೆಲ್ಲರೂ ಸಹ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೊಳ್ಳೆ ಹೊಸದಾದ ಬಟ್ಟೆ ಆಭರಣ ಎಲ್ಲ ಧರಿಸಿ ರಥದಲ್ಲಿ ಕುಳಿತುಕೊಂಡು ಹೋಗಿ ಬಹಳ ಆನಂದದಿಂದ ಕೃಷ್ಣನ ಬಾಲ ಲೀಲೆಯನ್ನು ಹೇಳಿಕೊಂಡು ಹೋಗ್ತಾ ಇದ್ರು. ಹಾಗೆಯೇ ಯಶೋಧ ರೋಹಿಣಿಯರು तथा यशोदारोहिण्यौ एकं शकटमास्तिके रेजककृष्णरामाभ्यां तत्कथा श्रवणोत्सुके तथा यशोदारोहिण्यौ कृष्णरामाभ्याम् एकं शकटम् आस्थिते तत्कथा श्रवणोत्सुके रेजकु तथा ಹಾಗೆ ಯಶೋದಾರೋಹಿಣ್ಯौ ಯಶೋಧ ಮತ್ತು ರೋಹಿಣಿಯವರಿಬ್ಬರು ಕೃಷ್ಣರಾಮಾಭ್ಯಾಂ ತಮ್ಮ ತಮ್ಮ ಮಕ್ಕಳಾದ ಕೃಷ್ಣನನ್ನು ಮತ್ತು ಬಲರಾಮನ ಜೊತೆಗೆ ಏಕಂ ಶಕಟ ಮಾಡ್ತೆ ಒಂದೇ ಗಾಡಿಯಲ್ಲಿ ಕೂತ್ಕೊಂಡ್ರು. ತತ್ಕಥಾ ಶ್ರವಣೋತ್ಸುಕೆ ಆ ಕೃಷ್ಣನ ವಿಷಯದ ಕಥೆಯನ್ನ ಕೇಳುವುದರಲ್ಲಿ ಉತ್ಸಾಹ, ಎಲ್ಲರೂ ಸಹ ಅವರ ಬಗ್ಗೆ ಮಾತಾಡ್ತಾ ಇದ್ದಾಗ ಅದನ್ನು ಕೇಳುವುದಕ್ಕೆ ತಾಯಿಗಳಿಗೆ ತಾಯಂದ್ರಿಗೆ ಬಹಳ ಆನಂದ. ಆ ರೀತಿಯಾಗಿ ಆನಂದವನ್ನು ಹೊಂದ ರೇಜಕರು ಯಶೋಧ ಮತ್ತು ರೋಹಿಣಿಯರು ಸಹ ತಮ್ಮ ತಮ್ಮ ಮಕ್ಕಳನ್ನ ತಮ್ಮ ಜೊತೆಗೆ ಕರೆದುಕೊಂಡು ಒಂದು ಗಾಡಿಯಲ್ಲಿ ಹೊರಟರು. ಹೋಗುವಾಗ ಎಲ್ಲರೂ ಹಾಡ್ತಾ ಇದ್ದಂತಹ ಕೃಷ್ಣ ಮತ್ತು ಬಲರಾಮರ ವಿಶೇಷವಾದಂತಹ ಆಟಪಾಠಗಳ ವಿಷಯದಂತ ಆನಂದವನ್ನು ಹೊಂದಿತ್ತು. ವೃಂದಾವನಂ ಸಂಪ್ರವೇಶ್ಯ ಸರ್ವಕಾಲ ಸುಖಾವಹಂ ತತ್ರ ಚಕ್ರು ಪ್ರಜಾವಾಸಂ ಪ್ರಕಟೈಃ ಅರ್ಧಚಂದ್ರವತ್ ಸರ್ವಕಾಲ ಸುಖಾವಹಂ ವೃಂದಾವನಂ ಸಂಪ್ರವಿಶ್ಯ ತತ್ರ ಶಕಟೈಃ ಅರ್ಧಚಂದ್ರವತ್ ಪ್ರಜಾವಾಸಂ ಸರ್ವಕಾಲ ಸುಖಾವಹಂ ಎಲ್ಲ ಕಾಲದಲ್ಲಿಯೂ ಅಂದ್ರೆ ಎಲ್ಲ ಋತುಗಳಲ್ಲಿಯೂ ಗ್ರೀಷ್ಮ ಋತು, ವರ್ಷ ಋತು, ಹೇಮಂತ ಋತು, ಯಾವುದೇ ಋತು ಆಗಿರಲಿ ಎಲ್ಲ ಋತುಗಳಿಗೂ ಸಹ ಅತ್ಯಂತ ಸುಖವನ್ನು ಉಂಟು ಮಾಡುವಂತಹ ಅಂದ್ರೆ ಆ ಕಾಲಕ್ಕೆ ಆ ರೀತಿಯಾಗಿ ಇದ್ದಂತಹದ್ದು ಅದು ವೃಂದಾವನ. ಅಂತಹ ವೃಂದಾವನ ಸಂಪ್ರವೇಶ ವೃಂದಾವನವನ್ನು ಪ್ರವೇಶ ಮಾಡಿ ಅಲ್ಲಿ ಶಕಟೈಹಿ ಗಾಡಿಗಳಿಂದ ಅರ್ಧಚಂದ್ರವತ್ ಅರ್ಧಚಂದ್ರಾಕಾರವಾಗಿ ಅದನ್ನು ಮಾಡಿ ಒಂದು ದೊಡ್ಡ ವೃತ್ತದಲ್ಲಿ ಅರ್ಧ ಚಿತ್ರ ಆ ರೀತಿಯಾಗಿ ಗಾಡಿಗಳನ್ನ ನಿಲ್ಲಿಸಿ ವ್ರಜಾವಾಸನ್ ತತ್ರ ವ್ರಜಾವಾಸನ್ ಅಲ್ಲೇ ತಮ್ಮ ಆ ಹಸು ಕರುಗಳಿಗೆಲ್ಲ ಯೋಗ್ಯವಾದಂತಹ ಒಂದು ವಾಸಸ್ಥಾನವನ್ನು ಕಲ್ಪಿಸೋಣ. ಅರ್ಧಚಂದ್ರಾಕಾರದಲ್ಲಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. ಅಲ್ಲೇ ಆ ಹಸು ಕರುಗಳಿಗೆಲ್ಲ ಯೋಗ್ಯವಾದಂತಹ ಒಂದು ವ್ಯವಸ್ಥೆಯನ್ನ ಸದ್ಯಕ್ಕೆ ಕಲ್ಪಿಸಿದರು. ಆ ವೃಂದಾವನವನ್ನು ನೋಡಿ ಎಲ್ಲರಿಗೂ ಸಹ ಬಹಳ ಆನಂದವಾಗುತ್ತು. ವೃಂದಾವನಂ ಗೋವರ್ಧನ ಅದೇನೆ ಗಿರಿ ಅಂತ ಹೇಳುತ್ತಲ್ಲ, ಪವಿತ್ರವಾದಂತಹ ಗಿರಿ ಅದೇ ಗೋವರ್ಧನ. ಯಮುನಾ ಪುಲಿನಾನಿ ಚ ವೀಕ್ಷ್ಯ ಸೇರುತ್ತಮ ಪ್ರೀತಿ ರಾಮ ಮಾಧವಯೋರ್ನೃಪ ನೃಪ ಗೋವರ್ಧನಂ ಯಮುನಾ ಪುಲಿನಾನಿ ವೃಂದಾವನಂ ವೀಕ್ಷ್ಯ ರಾಮ ಮಾಧವಯೋಃ ಉತ್ತಮ ಪ್ರೀತಿ ಆಸೆ. ಗೋವರ್ಧನಂ ಅಲ್ಲಿರುವಂತಹ ಗೋವರ್ಧನ ಪರ್ವತ, ಯಮುನಾ ಪುಲನಾನಿ ಯಮುನಾ ನದಿಯಲ್ಲಿರುವಂತಹ ಆ ಮರಳಿನ ರಾಶಿಗಳು, ಇಂತಹ ಮತ್ತು ವೃಂದಾವನಂ ಆ ವೃಂದಾವನವನ್ನು ವೀಕ್ಷ್ಯ ನೋಡಿ ರಾಮ ಮಾಧವಯ್ಯೋ ರಾಮಕೃಷ್ಣರಿಗೆ ಉತ್ತಮ ಪ್ರೀತಿ ಆಗ್ತಿತ್ತು, ಬಹಳ ಆನಂದ ಆಗ್ತಿತ್ತು. ಅದ್ಭುತವಾದಂತಹ ಇದು ಏನು ವಾತಾವರಣ. ಅಲ್ಲೇ ಗೋವರ್ಧನ ಬೆಟ್ಟ ಇದೆ, ಯಮುನಾ ನದಿಯ ತೀರ, ಮರಳಿನ ರಾಶಿ ಇದೆ, ಮತ್ತೆ ಒಳ್ಳೆಯ ಕಾಡು ವೃಂದಾವನ. ಇಂತಹದ್ದನ್ನು ನೋಡಿ ರಾಮಕೃಷ್ಣರಿಬ್ಬರಿಗೂ ಸಹ ಬಹಳ ಆನಂದ ಆಯಿತು. ಏವಂ ರಜೌಕಸಾಂ ಪ್ರೀತಿಂ ಯಚ್ಛಂತೋ ಬಾಲಚೇಷ್ಟಿತೈಃ ಫಲವಾಕ್ಯೈಃ ಸಕಾಲೇನ ವತ್ಸಪಾಲೋ ಬಭೂವತುಃ. ಏವಂ ಬಾಲಚೇಷ್ಟಿತೈಃ ಫಲವಾಕ್ಯೈಃ ರಜೌಕಸಾಂ ಪ್ರೀತಿಂ ಯಚ್ಛಂತೋ ಸ್ವಕಾಲೇನ ವತ್ಸಪಾಲೋ ಬಭೂವತುಃ. ಏವಂ ಈ ರೀತಿಯಾಗಿ ಬಾಲಚೇಷ್ಟಿತೈಃ ತಮ್ಮ ಆ ಬಾಲ್ಯದ ಆ ಚೇಷ್ಟೆಗಳಿಂದ ಮತ್ತು ಫಲವಾಕ್ಯ
ವಾಕ್ಯೈಹಿ ಮುದ್ದು ಮುದ್ದಾದಂತಹ ಮಾತುಗಳಿಂದ ಪ್ರಜೋಕಸಾಂ ಆ ಗೋಪಿಯರ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಗೋಪಾಲಕರಿಗೂ ಎಲ್ಲರಿಗೂ ಸಹ ಪ್ರೀತಿ ಮೆಚ್ಚುವಂತೋ ಆನಂದವನ್ನು ಉಂಟು ಮಾಡ್ತಾ ಸಕಾಲೇನ ಅಂದ್ರೆ ಸ್ವಲ್ಪ ದಿವಸ ಕಳೆಯಲಾಗಿ ಅಂದ್ರೆ ಅವರು ಸ್ವಲ್ಪ ದೊಡ್ಡವರಾದಾಗ ವತ್ಸಪಾಲ ಬಬ್ಬುವರು ಅವರು ಸಹ ಹಸುಕರುಗಳನ್ನ ಮೇಯಿಸುವಂತಹ ಕೆಲಸಕ್ಕೆ ತೊಡಗಿದರು. ಸ್ವಲ್ಪ ಸಣ್ಣವರಾಗಿದ್ರು, ಕಾಲ ಆಗ್ತಾ ಇದ್ದ ಅವರು ಸ್ವಲ್ಪ ಆದ್ರು. ಆಗ ವತ್ಸಪಾಲ, ಅದು ಇದಲ್ಲ, ಹಸು ಅಲ್ಲ, ವತ್ಸ ಅಂದ್ರೆ ಕರುವನ್ನು ಮಾತ್ರ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಅವರು ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ತಮ್ಮ ಬಾಲನೇನ ಚೇಷ್ಟೆಗಳು, ಮಧುರವಾದ ಮುದ್ದು ಮುದ್ದಾದ ಮಾತುಗಳು, ಹೀಗೆ ಆ ಬೃಂದಾವನದಲ್ಲಿಯೂ ಸಹ ಆ ಗೋಕುಲದ ಎಲ್ಲ ನಿವಾಸಿಗಳಿಗೂ ಸಹ ಅದೇ ರೀತಿ ಆನಂದವನ್ನು ಉಂಟು ಮಾಡ್ತಾ ಕಾಲ ಕಳೀತಾ ಇದ್ದ ಹಾಗೆ ಅವನು ಸಹ ಹಸುವಿನ ಕರುಗಳನ್ನು ಮೇಯಿಸುವಂತಹ ಕೆಲಸಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಅವಿದೂರೇ ವ್ರಜಭವಃ ಸಹ ಗೋಪಾಲಧಾರಕೈಃ ಚಾರಯಾಮಾಸತು ವತ್ಸಾನ್ ನಾನಾ ಕ್ರೀಡಾ ಪರಿಚ್ಛದೌ. ವ್ರಜಭುವಃ ಅವಿದೂರೇ ಗೋಪಾಲಧಾರಕೈಃ ಸಹ ನಾನಾ ಕ್ರೀಡಾ ಪರಿಚ್ಛದೌ ವತ್ಸಾನ್ ಚಾರಯಾಮಾಸತು. ವ್ರಜಭುವಃ ಅವಿದೂರೇ, ಆ ಗೋಕುಲದ ಭೂಮಿ ಅಂತ ಸ್ವಲ್ಪ ಹತ್ತಿರದಲ್ಲಿ, ಅಂದ್ರೆ ತುಂಬಾ ದೂರ ಹೋಗಲ್ಲ, ಹತ್ತಿರದಲ್ಲಿ ಗೋಪಾಲಧಾರಕೈ ಸಹ ಆ ಗೋಪಾಲಕ ಬಾಲಕರ ಜೊತೆಗೆ ನಾನಾ ಕ್ರೀಡಾ ಪರಿಚ್ಛದೋ, ಅಷ್ಟೇ ಇಲ್ಲ, ಒಂದಷ್ಟು ಸಾಮಾನುಗಳನ್ನು ತಗೊಂಡು ಹೋಗ್ತಿದ್ರಂತೆ, ಆಟದ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಅವರು ವತ್ಸಾನ್ ಕರುಗಳನ್ನ ಚಾರಯಾಮಾಸತು ಮೇಯಿಸೋದಕ್ಕೆ ಶುರು ಮಾಡಿದ್ರು, ಮೇಯಿಸ್ತಾ ಇದ್ರು. ಎಲ್ಲ ಬಾಲಕರ ಜೊತೆಗೆ ಅವರು ಅದರ ಹತ್ತಿರದಲ್ಲಿ, ತುಂಬಾ ದೂರ ಅಲ್ಲ, ಹತ್ತಿರದಲ್ಲಿಯೇ ಎಲ್ಲ ರೀತಿಯ ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆಟ ಆಡ್ತಾ ಕರುಗಳನ್ನು ಸಹ ಮೇಯಿಸ್ತಾ ಇದ್ರು. ಹೇಗೆ ಅವರು ಆಟ ಆಡ್ತಾ ಇದ್ರು? ಕ್ವಚಿತ್ ವಾದಯತೋ ವೇಣಂ ಕ್ಷೇಪಣೈಃ ಕ್ಷಿಪತಃ ಕ್ವಚಿತ್ ಕ್ವಚಿತ್ ಪಾರೈ ಕಿಂಕಣೀಭಿಃ ಕ್ವಚಿತ್ ಕೃತ್ರಿಮಘೋಷೈಃ ಕ್ವಚಿತ್ ವೇಣಂ ವಾದಯತಃ ಕ್ವಚಿತ್ ಕ್ಷೇಪಣೈಃ ಕ್ಷಿಪತಃ ಕ್ವಚಿತ್ ಕಿಂಕಣೀಭಿಃ ಪಾದೈಃ ಕ್ವಚಿತ್ ಕೃತ್ರಿಮಘೋಷೈಃ. ಕ್ವಚಿತ್ ಕೆಲವೊಮ್ಮೆ ವೇಣಂ ವಾದಯತಃ ಆ ಕೊಳಲನ್ನ ನುಡಿಸಿ ಆಡ್ತಾ ಆ ಒಂದಷ್ಟು ಸ್ವಲ್ಪ ಹೊತ್ತಾಡ್ತಾ ಇದ್ರು. ಕ್ವಚಿತ್ ಕ್ಷೇಪಣೈಃ ಕ್ಷಿಪತಃ, ಕೆಲವು ಸತಿ ಕ್ಷೇಪಣ ಅಂದ್ರೆ ಎಸೆಯೋದು ಅಂತ. ಎಸೆಯೋದು ಅಂದ್ರೆ ಆ ಹಗ್ಗಕ್ಕೆ ಕಲ್ಲನ್ನ ಕಟ್ಟಿಕೊಂಡು ಒಂದು ಎಲಾಸ್ಟಿಕ್ ತರದ್ದಿರುತ್ತಲ್ಲ, ಹಾಗೆ ಅದಕ್ಕೊಂದು ಮರದ್ದೇ ಒಂದು ಇದಿರುತ್ತೆ, ಏನು ಆಟ ಆಡುವಂತ ಒಂದು ತಯಾರು ಮಾಡ್ಕೊಳ್ತಾರೆ, ಬೈ ಆಕಾರದಲ್ಲಿ ಇರುತ್ತೆ. ಅದಕ್ಕೊಂದು ಹಗ್ಗ ರಬ್ಬರ್ ಕಟ್ಕೊಂಡು ಅದಕ್ಕೊಂದು ಕಲ್ಲಿಟ್ಟು ಹೀಗೆ ಎಳೆದ್ಬಿಟ್ರೆ ಸುಮಾರು ದೂರದವರೆಗೂ ಹೋಗುತ್ತೆ. ಅದು ಆ ರೀತಿಯಾದಂತಹ ಕಲ್ಲುಗಳನ್ನ ಎಸೆಯುವಂತಹ ಆಟಗಳನ್ನ ಆಡ್ತಾ ಇದ್ರು. ಹಾಗೇನೆ ಕ್ವಚಿತ್ ಕಿಂಕಣೀಭಿಃ ಪಾದೈಃ, ಕೆಲವು ಸತಿ ಹೆಜ್ಜೆಗಳನ್ನು ಕಟ್ಕೊಂಡು ನೃತ್ಯದ ರೀತಿಯಲ್ಲಿ ಆಡ್ತಾ ಇದ್ರು, ನೃತ್ಯ ಮಾಡ್ತಾ ಇದ್ರು. ಕ್ವಚಿತ್ ಕೆಲವು ಸತಿ ಕೃತ್ರಿಮ ಘೋಷೈಃ, ತಾವೇ ಹಸು ತಾವೇ ಎತ್ತು ಎನ್ನುವ ರೀತಿಯನ್ನೇ ತಮ್ಮನ್ನು ತಾವು ಹೇಳ್ಕೊಳ್ತಾ ಆ ರೀತಿಯಾಗಿ ಆಟ ಆಡ್ತಾ ಇದ್ರು, ನುಡಿಸ್ತಾ ಇದ್ರು. ಕೆಲವೊಮ್ಮೆ ಕೆಲಸಕ್ಕೆ ಕಲ್ಲುಗಳನ್ನ ಎಸೆಯುವಂತಹ ಆಟ ಆಡ್ತಾ ಇದ್ರು. ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ರು. ಕೆಲಸಕ್ಕೆ ತಾವೇ ಹಸುಗಳು ಎತ್ತುಗಳ ರೂಪವನ್ನು ಧರಿಸಿ ಕೃತ್ರಿಮವಾಗಿ ತೋರಿಸ್ತಾ ಆ ರೀತಿಯಾಗಿ ಅದರ ಒಂದಾಟಿಸ್ಕೊಂಡು ಹೋಗುವಂಥದ್ದು, ಇನ್ನೊಂದು ಮೈ ಮೇಲೆ ಬೀಳುವಂಥದ್ದು, ಈ ರೀತಿಯಾದಂತಹ ಹಸು ಮತ್ತೆ ಎತ್ತುಗಳು ಹೇಗೆ ಆಡುತ್ತೋ ಆ ರೀತಿಯಾದಂತಹ ಭಾವವನ್ನ ಮನುಷ್ಯರಾದ ತಮ್ಮಲ್ಲಿ ಆರೋಪಿಸಿಕೊಂಡು ಆಟ ಆಡ್ತಾ ಇದ್ರು. ವೃಷಾಯಮಾಣೋನರ್ಧಂತೋ ಯೋಧಾತೆ ಪರಸ್ಪರಂ ಅನುಕೃತ್ಯ ಋತೈಃ ಜಂತೂನ್ ಚೇರತು ಪ್ರಾಕೃತೌ ಯಥಾ. ವೃಷಾಯಮಾಣೋನರ್ಧಂತೌ ಪರಸ್ಪರಂ ಯೋಧಾತೆ ಋತೈಃ ಜಂತೂನ್ ಅನುಕೃತ್ಯ ಚೇರತು ಯಥಾ ಪ್ರಾಕೃತೌ. ವೃಷಾಯಮಾಣೋ ತಾವೇ ಹೋರಿಗಳ ಹಾಗೆ ಸಾವನ್ನು ಹೊಂದಿ, ನರ್ದಂತೋ ಅಂದ್ರೆ ಹೇಗೆ ಹಸುಗಳು ಎತ್ತುಗಳು ಗುಟ್ರು ಹಾಕುತ್ತೋ ಹಾಗೆ ಗುಟ್ರು ಹಾಕ್ತಾ ಪರಸ್ಪರಂ ಪರಸ್ಪರ ಕುಸ್ತಿ ಹೊಡಿತಾ ಇದ್ರು. ಹೇಗೆ ಎರಡು ಹೋರಿಗಳು ಸೇರಿದಾಗ ಹೇಗೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಗುಟ್ರು ಹಾಕ್ತಾ ಅವುಗಳು ಯುದ್ಧ ಮಾಡುತ್ತೋ ಆ ರೀತಿಯಾಗಿ ಇವರುಗಳು ಸಹ ತಾವೇ ಎತ್ತುಗಳು ಎನ್ನುವ ಭಾವನೆಯಿಂದ ಪರಸ್ಪರ ಹೊಡೆದಾಡ್ತಿದ್ರು. ಅಷ್ಟೇ ಅಲ್ಲ, ಕೆಲವು ಸತಿ ಋತೈಹಿ ಆ ಶಬ್ದದಿಂದ ಜಂತೂನ ಅನುಕೃತ್ಯ ಅಲ್ಲಿರುವಂತಹ ಪ್ರಾಣಿಗಳನ್ನೆಲ್ಲ ಆತರ ಶಬ್ದದ ಹಾಗೆ ಇವರು ಸಹ ಕೂಗುತ್ತಾ ಆ ಧ್ವನಿಗಳನ್ನ ಇವರು ಸಹ ಅನುಸರಿಸ್ತಾ ಇದ್ರು. ಅಲ್ಲಿರುವಂತಹ ಕಾಡಿನಲ್ಲಿರುವಂತಹ ನವಿಲು, ನಾಯಿ, ಕೋತಿ, ಪಶು, ಪಕ್ಷಿ ಇವುಗಳೆಲ್ಲ ಇದೆಯಲ್ಲ, ಇವುಗಳ ಧ್ವನಿಯನ್ನ ಇವರು ತಮ್ಮ ಬಾಯಿಗೆ ಹೊರತಾ
ದೇವರು ಮಾಡುವ ಎಲ್ಲ ರೀತಿಯ ಕೆಲಸವನ್ನು, ಎಲ್ಲ ರೀತಿಯ ಚೇಷ್ಟೆಗಳನ್ನು ಸಹ ಮಾಡ್ತಾ ಎಲ್ಲರನ್ನು ಆನಂದ ಪಡಿಸ್ತಾ ಇದ್ದನು. ಹೀಗಿರುವ ಕದಾಚಿತ್ ಯಮುನಾ ತೀರೆ ತತ್ಸಂಸಾರಯತೋ ಸ್ವಕೈಃ ವಯಸ್ಸೈ ಕೃಷ್ಣ ಬಲಯೋಃ ವಿಘಾಂಸುಃ ದೈತ್ಯಃ ಆಗಮತ್. ಕದಾಚಿತ್ ಯಮುನಾ ತೀರೆ ವತ್ಸಾನ್ ಚಾರಯತೋಃ ಬೇಡ ಸ್ವಕೈಃ ವಯಸ್ಯೈಃ ವತ್ಸಾನ್ ಚಾರಯತೋಃ ಕೃಷ್ಣ ಬಲಯೋಃ ವಿಘಾಂಸುಃ ದೈತ್ಯಃ ಆಗಮತ್. ಕದಾಚಿತ್ ಯಮುನಾ ತೀರೆ, ಯಮುನಾ ನದಿಯ ತೀರದಲ್ಲಿ ಸ್ವಕೈಃ ವಯಸ್ಯೈಃ ತಮ್ಮ ಸಮವಯಸ್ಕರಾದಂತಹ ಸ್ನೇಹಿತರೊಡನೆ ವತ್ಸಾನ್ ಚಾರಯತೋಃ ಕರುಗಳನ್ನ ಮೇಯಿಸ್ತಾ ಇರುವಂತಹ ಕೃಷ್ಣ ಬಲಯೋಃ ಈ ಕೃಷ್ಣರಿಬ್ಬರನ್ನು ಸಹ ವಿಘಾಂಸುಃ ಕೊಲ್ಲಬೇಕು ಎನ್ನುವ ಉದ್ದೇಶದಿಂದ ದೈತ್ಯ ಒಬ್ಬ ದೈತ್ಯ ಬಂದ. ತೀರದಲ್ಲಿ ಎಲ್ಲ ಕರುಗಳನ್ನ ಮೇಯಿಸುವಂತಹ ಕೆಲಸದಲ್ಲಿ ತಮ್ಮ ಗೆಳೆಯರೊಡನೆ ಸೇರಿಸಿಕೊಂಡು ಕೃಷ್ಣ ಬಲರಾಮರು ಸಹ ಅದನ್ನ ಆ ಕೆಲಸ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಬ್ಬರನ್ನು ಕೊಲ್ಲಬೇಕು ಎನ್ನುವ ಉದ್ದೇಶದಿಂದ ಒಬ್ಬ ಅಸುರ ಅಲ್ಲಿಗೆ ಬಂದ. ಅವನು ಹೇಗೆ ಬಂದ ಅಂದರೆ, ಅವನು ಒಂದು ಕರುವಿನ ವೇಷವನ್ನೇ ಧರಿಸ್ಕೊಂಡು ಬಂದ. ತಮ್ಮ ಸ್ವರೂಪಿಣಂ ವೀಕ್ಷ್ಯ ವತ್ಸಯೂಥಗತಂ ಹರಿಃ ದರ್ಶಯನ್ ಬಲದೇವಾಯ ಶನೈಃ ಮುಕ್ತಃ ಇವಾತದತ್. ವತ್ಸರೂಪಿಣಂ ವತ್ಸಯೂಥಗತಂ ತಂ ವೀಕ್ಷ್ಯ ಹರಿಃ ಬಲದೇವಾಯ ದರ್ಶಯನ್ ಶನೈಃ ಮುಕ್ತಃ ಇವ ಅಸದತ್. ಮುಕ್ತಃ ಇವ ಆಸದತ್. ವತ್ಸರೂಪಿಣಂ ಕರುವಿನ ರೂಪದಲ್ಲಿರುವ, ಅಷ್ಟೇ ಅಲ್ಲ ವತ್ಸಯೂಥಗತಂ ಆ ಕರುವಿನ ಮಂದೆಯಲ್ಲಿಯೇ ಸೇರಿಕೊಂಡಿರುವಂತಹ ತಂ ವೀಕ್ಷ್ಯ ಆ ದೈತ್ಯನನ್ನ ನೋಡಿದಂತಹ ಹರಿಗೆ ಕೃಷ್ಣನು ಬಲದೇವಾಯ ದರ್ಶಯನ್ನ ಬಲರಾಮನಿಗೆ ಅದನ್ನ ತೋರಿಸಿದ. ಹೇಗೆ ತೋರಿಸಿದ ಅಂದ್ರೆ ಇವ್ರು ಹೇಳ್ತಾರೆ ಸನ್ನೆಯಿಂದ, ಯಾರಿಗೂ ಗೊತ್ತಾಗ್ಬಾರ್ದು. ಹಾಗಾಗಿ ತನ್ನ ಕಣ್ಸನ್ನೆಯಿಂದಲೇ ಅವನಿಗೆ ತೋರಿಸ್ತಾನ್. ಶನೈಹಿ ಮೆಲ್ಲನೆ ಮುಗ್ಧೈವ ತನಗೇನೂ ಗೊತ್ತಿಲ್ವ ಎನ್ನುವ ರೀತಿಯಲ್ಲಿ ಆ ಸದತ್ ಅವನ ಹತ್ತಿರ ಬಂದ. ಕರುವಿನ ರೂಪವನ್ನೇ ಧರಿಸಿ ಕರುವಿನ ಮಂದೆಯಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದು ಪರಮಾತ್ಮನಿಗೆ ಕೃಷ್ಣನಿಗೆ ಗೊತ್ತಾಯ್ತು. ಆ ವಿಷಯವನ್ನು ಬಲರಾಮನಿಗೆ ತನ್ನ ಕಂಸನೆಯ ಮೂಲಕವೇ ತಿಳಿಸಿ ತನಗೆ ಏನೂ ಗೊತ್ತಿಲ್ವೋ ಎನ್ನುವ ರೀತಿಯಲ್ಲಿ ಮೆಲ್ಲ ಮೆಲ್ಲನೆ ಅವನ ಹತ್ತಿರ ಇನ್ನು ಹೋಗಿ ಗೃಹೀತ್ವಾ ಪರಪಾದಾಭ್ಯಾಂ ಸಹಲಾಂಗೂಲಮಚ್ಯುತಃ ರಾಮಯಿತ್ವಾ ಕಪಿತ್ಥಾಗ್ರೆ ಪ್ರಾಹಿಣೋದ್ಗತ ಜೀವಿತಂ ಸಕಪಿತ್ತೈಃ ಮಹಾಕಾಯಃ ಪಾದ್ಯಮಾನೈಃ ಪಪಾತಃ. ಗೃಹೀತ್ವಾ ಅಪರಪಾದಾಭ್ಯಾಂ ಸಹಲಾಂಗೂಲಂ ಗೃಹೀತ್ವಾ ಅಚ್ಯುತಃ ಭ್ರಾಮಯಿತ್ವಾ ಕಪಿತ್ಥಾಗ್ರೆ ಪ್ರಾಹಿಣೋತ್ ಗತಜೀವಿತಂ ಅಕರೋತ್ ಅಂತ ಹೇಳಬೇಕು. ಗತಜೀವಿತಂ ಮಹಾಕಾಯಃ ಪಾತ್ಯಮಾನೈಃ ಕಪಿತ್ತೈಃ ಮಹಾಕಾಯಃ ಸಹ ಪಾತ್ಯೈಃ ಪಪಾತ. ಅಪರಪಾದಾಭ್ಯಾಂ ಅಂದ್ರೆ 4 ಕಾಲುಗಳು, ಆ ಹಿಂದಿನ 2 ಕಾಲುಗಳನ್ನ ಸಹಲಾಂಗೂಲಂ ಕಾಲದ ಜೊತೆಗೆ ಗೃಹೀತ್ವ ಹಿಡಿದುಕೊಂಡು ಅಚ್ಯುತಃ ಅಚ್ಯುತ ಶಬ್ದಕ್ಕೆ ಹೇಳ್ತಾರೆ ಕೃಷ್ಣ ಅಂತ ಅಲ್ಲ, ಒಂದು ಏನು ಸ್ವಲ್ಪವೂ ಸಹ ಅಲಗಾಡದೆ ಅಂತ ಎಲ್ಲಿ ನಿಂತಿದ್ನೋ ಹಾಗೆ ಇಟ್ಟುಕೊಂಡು ಭ್ರಾಮಯಿತ್ವ ಅಂದ್ರೆ 2 ಕಾಲು ಹಿಡಿದಿದ್ದ ಹಿಂದಿನ ಕಾಲುಗಳನ್ನ ಬಾಲದ ಜೊತೆಗೆ ಅದು ಚೆನ್ನಾಗಿ ತಿರುಗಿಸಿ ಕಪಿತ್ಥಾಗ್ರೆ ಅಲ್ಲಿರುವಂತಹ ಬೇಲದ ಮರದ ಮೇಲೆ ಪ್ರಾಹಿಣೋತ್ ಎದ್ದು ಬಿಟ್ಟು ಗತಜೀವಿತಂ ಪ್ರಾಣ ಹೋಯ್ತು. ಅವನು ಮಹಾಕಾಯ ಸಹ ದೊಡ್ಡ ಶರೀರವುಳ್ಳಂತಹ ಅವನು ಪ್ರಾಣ ಹೋಗುವಾಗ ಎಲ್ಲರೂ ತಮ್ಮ ನಿಜ ರೂಪದಲ್ಲೇ ಸಾಯ್ತಾರೆ ಅನ್ನೋದು ವಿಶೇಷ. ಮಾಧ್ಯಮಾನೈಹಿ ಕಪಿತ್ತೈಹಿ ಅವನ ದೇಹ ಬಿದ್ದಿದ್ದರಿಂದ ಎಲ್ಲ ಆ ಬೇಲದ ಮರಗಳು ಸಹ ಬಿದ್ದು ಬೀಳಿಸ್ತಾ ಇರುವಂತಹ ಬೇಲದ ಮರಗಳೊಂದಿಗೆ ಅವನು ಸಹ ಪಪಾತ. ಅವನ ಭಾರ ತಡಿಲಾರದೆ ಮರಗಳ ಬಿದ್ದು ಆ ಮರಗಳ ಜೊತೆಗೆ ಅವನು ಸಹ ಬಿದ್ದ ಸತ್ತು ಹೋದ. ಹಿಂದಿನ 2 ಕಾಲುಗಳನ್ನ ಬಾಯಿನ ಜೊತೆಗೆ ಹಿಡಿದುಕೊಂಡು ಒಂದು ಹೆಜ್ಜೆಗೆ ಆ ಕಡೆ ಈ ಕಡೆ ಅಲ್ಲಾಡಲಿಲ್ಲ. ಹಂಗೆ ಆ ತರಹ ಆಗೋದು ತುಂಬಾ ಕಷ್ಟ. ಯಾಕೆ ಏನಂದ್ರೂ ಸಹ ಬಹಳ ಬಂದ ತಕ್ಷಣ ಹೆಜ್ಜೆಗಳು ಅಲ್ಲಾಡುತ್ತೆ. ಆ ಶಬ್ದ ಅರ್ಥವನ್ನು ಕೊಡ್ತಾ ಇದೆ ಅಚ್ಯುತಃ ಅನ್ನುವ ವಿಶೇಷ ಅರ್ಥವನ್ನು ಹೇಳಿದ್ದಾರೆ. ಆತನನ್ನ ತಿರುಗಿಸಿ ಆ ಬೇಡದ ಮರದಕ್ಕೆ ಎಸೆದ. ಪ್ರಾಣ ಹೋದಂತಹ ಆ ದೊಡ್ಡ ಶರೀರದ ರಾಕ್ಷಸ ಆ ಮರಗಳ ಜೊತೆಗೆ ಅವನು ಬಿದ್ದ.
ಮೇಲ್ವದ ಮರಗಳು ಬಿದ್ರು. ತಮ್ಮೇಕ್ಷ ವಿಸ್ಮಿತಾ ಬಾಲಾಃ ಷಡಂಸೋ ಸಾಧು ಸಾಧ್ವಿತಿ ದೇವಾಶ್ಚ ಪರಿಸಂತುಷ್ಟಾಃ ಬಭೂವು ಪುಷ್ಪವರ್ಷಿಣಃ. ತಮ್ಮೇಕ್ಷ್ಯ ವಿಸ್ಮಿತಾಃ ಬಾಲಾಃ ಸಾಧು ಸಾಧು ಇತಿ ಶಶಂಸಃ ಚ ದೇವಾಃ ಪರಿತುಷ್ಟಾಃ ಪುಷ್ಪವರ್ಷಿಣಃ ಬಭೂವು. ತಮ್ಮೇಕ್ಷ್ಯ ಹಾಗೆ ಬಿದ್ದಂತಹ ರಾಕ್ಷಸರು ನೋಡಿ ವಿಸ್ಮಿತಾಃ ಬಾಲಾಃ ಆಶ್ಚರ್ಯಗೊಂಡಂತಹ ಗೋಪಾಲಕರು ಬಾಲಕರು ಸಾಧು ಸಾಧು ಇದು ಶಶಂಸರು ಬಹಳ ಆನಂದವಾಗಾಯಿತು. ಅಂತಹ ನನ್ನ ಸಾಯಿಸಿದ್ದಾನೆ ಅಂತ ಇಬ್ಬರಿಗೂ ಜಯ ಜಯಕಾರವನ್ನ ಹಾಕಿದರು. ಅಷ್ಟೇ ಅಲ್ಲ, ಅಂತಹ ರಾಕ್ಷಸ ವತ್ಸಾಸುರ ಅಂತ ಹೆಸರು ಹೇಳ್ತಾರೆ, ಯಾಕಂದ್ರೆ ವತ್ಸನ ರೂಪದಲ್ಲಿ ಬಂದಿದ್ರಿಂದ. ದೇವಾಶ್ಚ ದೇವತೆಗಳಿಗೂ ಸಹ ಬಹಳ ಆನಂದವಾಯಿತು. ಪರಿಸಂತುಷ್ಟ ಬಹಳ ಆನಂದಗೊಂಡವರಾಗಿ ಪುಷ್ಪವರ್ಷಿಣ ಬಭೂವು. ಎಲ್ಲರೂ ಸಹ ಹೂವಿನ ಮಳೆಯನ್ನ ಸುರಿಸಿದ್ರು. ಅವ್ರಿಗೆ ಅದೊಂದು ತಕ್ಷಣ ಆಗುತ್ತೆ. ಆಕಾಶದಿಂದ ಹೂವಿನ ಮಳೆಯನ್ನ ಅವರ ಮೇಲೆ ಸುರಿಸಿದ್ರು. ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗ್ತದೆ. ಅಲ್ಲ, ನಮ್ಮ ಮಧ್ಯದಲ್ಲಿಯೇ ಒಬ್ಬ ಕರುವಿನ ರೂಪದಲ್ಲಿ ಇದ್ದ ದೈತ್ಯ ಅಂದರೆ ಇವನು ಮಾಡಿದ್ದನ್ನೆಲ್ಲ ನೋಡಿ ಎಂತಹವರಿಗೂ ಸಹ ಅದು ಒಂದು ರೀತಿಯಾದಂತಹ ಎಲ್ಲ ಮೀರಿದ ಆಶ್ಚರ್ಯ. ಆಶ್ಚರ್ಯ ಅನ್ನೋದು ಕೊನೆ ಇಲ್ಲ. ಅಂತಹ ಆಶ್ಚರ್ಯವನ್ನು ಹೊಂದಿದವರು ಕೃಷ್ಣನಿಗೆ ಜಯಕಾರ ಹಾಕಿದ್ರು. ದೇವತೆಗಳಿಗೂ ಸಹ ಒಬ್ಬ ಅಸುರ ಸತ್ತ ಎನ್ನುವಂತಹ ಆನಂದವಾಯಿತು. ಅವರು ಪುಷ್ಪವೃಷ್ಟಿಯನ್ನು ಸುರಿಸಿದ್ರು. ಹೀಗೆ ಅವರು ತೌವತ್ಸ ಪಾಲಕೌ ಭೂತ್ವ ಸರ್ವಲೋಕೈಕ ಪಾಲಕೌ ಸಪ್ರಾತರಾಟೋ ಗೋವತ್ಸಾನ್ ಚಾರಯಂತೌ ವಿಚರತು. ಸರ್ವಲೋಕೈಕ ಪಾಲಕೌ ವತ್ಸಪಾಲಕೌ ಭೂತ್ವ ಸಪ್ರಾತರಾಶಃ ಗೋವತ್ಸಾನ್ ಚಾರಯಂತೌ ವಿಚರತು. ಸರ್ವಲೋಕೈಕ ಪಾಲಕೌ ಎಲ್ಲ ಲೋಕಗಳಿಗೂ ಸಹ ಪ್ರಧಾನ ರಕ್ಷಕರಾದಂತಹ, ಎಲ್ಲ ಲೋಕಗಳನ್ನು ಕಾಪಾಡುವಂತಹ ಸಾಮರ್ಥ್ಯವುಳ್ಳ ಶಕ್ತಿಯುಳ್ಳಂತಹ ತೌ ಆ ರಾಮಕೃಷ್ಣರಿಬ್ಬರು ವತ್ಸಪಾಲಕವು ಕರುಗಳ ರಕ್ಷಣೆಯನ್ನ ಮಾಡುವಂತಹ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸಪ್ರಾತರಾಶ. ಪ್ರಾತರಾಶ ಅಂದ್ರೆ ನಮ್ಮ ಇಂಗ್ಲಿಷ್ ಹೇಳೋದಾದ್ರೆ ಬ್ರೇಕ್ಫಾಸ್ಟ್, ಬೆಳಗಿನ ತಿಂಡಿಯನ್ನ ತೆಗೆದುಕೊಂಡು. ಸಪ್ರಾತರಾಶ ಅಂದ್ರೆ ಬೆಳಗಿನ ತಿಂಡಿಯೊಂದಿಗೆ ಅಂದ್ರೆ ತಿಂಡಿಯನ್ನು ಕಟ್ಕೊಂಡು ಗೋವತ್ಸಾನ್ ಹಸುಗಳ ಕರುಗಳನ್ನು ಚಾರೆಯಂತೋ ಮೇಯ್ತಾ ವಿಚೇರತುಕೋ ಎಲ್ಲ ಕಡೆ ಸಂಚಾರ ಮಾಡ್ತಾ ಇತ್ತು. ಎಲ್ಲ ಲೋಕಗಳಿಗೂ ರಕ್ಷಣೆ ಕೊಡುವಂತಹ ಸಾಮರ್ಥ್ಯಗಳು ಅವರು. ಈಗ ಇಲ್ಲಿ ಕರುಗಳನ್ನ ಮೇಯಿಸಿಕೊಂಡು ಬರುವ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಬೆಳಗ್ಗೆ ತಿಂಡಿಯನ್ನ ಕೈಯಲ್ಲಿ ಕಟ್ಕೊಂಡು ತಗೊಂಡು ಹೋಗಿ ಕರುಗಳನ್ನ ಮೇಯಿಸ್ತಾ ಕಾಡುಗಳಲ್ಲಿ ತಿರುಗುತ್ತಾ ಇತ್ತು. ಹೀಗಿದ್ದಾಗ ಸ್ವಂ ಸಂವತ್ಸಕುಲಂ ಸರ್ವೇ ಪಾಯಯಿಷ್ಯಂತಯೇ ಕದಾ ಗತ್ವಾ ಜಲಾಶಯಾಭ್ಯಾಸಂ ಪಾಯಯಿತ್ವಾ ಪಪುರ್ಜಲಂ. ಏಕದಾ ಸರ್ವೇ ಸ್ವಂ ಸ್ವಂ ವತ್ಸಕುಲಂ ಪಾಯಯಿಷ್ಯಂತ ಜಲಾಶಯಾಭ್ಯಾಸಂ ಗತ್ವಾ ಜಲಂ ಪಾಯಯಿತ್ವಾ. ಬೇಕಾದ್ರೂ ತಗೊಳ್ಳಿ, ಹೇಳಿದ್ರೆ ಬೇಡ. ಜಲಂ ಪಪುಹು 2 ಸತಿ ತಗೊಳ್ಳಿ. ಜಲಂ ಮೊದಲೇ ತಗೊಂಡ್ರೆ 2 ಸತಿನೂ ಜಲಂ ಹೇಳಿದ್ರೆ ಹಾಗೇನೆ ಆಗತ್ತೆ. ಏಕದಾ ಒಮ್ಮೆ ಸರ್ವೇ ಎಲ್ಲ ಗೋಪಾಲಕರು ಸಹ ಸ್ವಂ ಸಂವತ್ಸಕುಲಂ ತಮ್ಮ ತಮ್ಮ ಕರುಗಳ ಆ ಸಮೂಹಕ್ಕೆ ಪಾಯಯಿಷ್ಯಂತಹ ನೀರನ್ನ ಕುಡಿಸ್ಬೇಕು ಅನ್ನೋ ಉದ್ದೇಶದಿಂದ ಜಲಾಶಯಾಭ್ಯಾಸಂ ಗತ್ವಾ ಆ ಸರೋವರದ ಹತ್ತಿರ ಹೋಗಿ ಜಲಂ ಪಾಯಯಿತ್ವ ಅವುಗಳಿಗೆಲ್ಲ ನೀರನ್ನು ಕುಡಿಸಿ ಜಲಂ ಪಪುಹು ಅವರು ಸಹ ನೀರನ್ನು ಕುಡಿದ್ರು. ಒಮ್ಮೆ ಅವುಗಳಿಗೆಲ್ಲ ನೀರನ್ನು ಕುಡಿಸುವಂತಹ ಸಂದರ್ಭ ಎಲ್ಲರೂ ಒಂದು ಸರೋವರದ ಹತ್ತಿರ ಹೋಗ್ತಾರೆ. ಆ ಸರೋವರದಲ್ಲಿ ಅವುಗಳಿಗೆಲ್ಲ ಕರುಗಳಿಗೆಲ್ಲ ನೀರು ಕುಡಿಸಿ ತಾವು ಸಹ ನೀರನ್ನು ಕುಡಿತಾರೆ. ಅಲ್ಲಿ ಒಂದು ಅಸುರ ಬಂದುಬಿಟ್ಟು ತೇ ತತ್ರ ದದೃಶುಃ ಬಾಲಾಃ ಮಹಾಸತ್ವಂ ಅವಸ್ಥಿತಂ ತತ್ರ ಸುಹು ವಜ್ರ ನಿರ್ಭಿನ್ನಂ ಗಿರೇಃ ಶೃಂಗಮಿವಚ್ಯುತಂ. ತೇ ಬಾಲಾಃ ತತ್ರ ಅವಸ್ಥಿತಂ ಮಹಾಸತ್ವಂ ದದೃಶುಃ ವಜ್ರ ನಿರ್ಭಿನ್ನಂ ಗಿರೇಃ ಚ್ಯುತಂ ಶೃಂಗಮಿವ ತತ್ರ ಅಲ್ಲಿ ತೇ ಬಾಲಾಃ ಆ ಗೋಪಾಲ ಮಕ್ಕಳು ಅವಸ್ಥಿತಂ ಮಹಾಸತ್ವಂ ಅಲ್ಲಿ ಇರುವಂತಹ ಬಿದ್ದಿರುವಂತಹ ಒಂದು ದೊಡ್ಡ ಪ್ರಾಣಿಯನ್ನ ದದೃಶುಃ ನೋಡಿದರು. ಅದನ್ನ ನೋಡಿ ಎಲ್ರಿಗೂ ಹೆದರಿಕೆ ಆಗೋದು ಹೇಗಿತ್ತು ಅಂದ್ರೆ ವಜ್ರ ನಿರ್ಭಿನ್ನಂ ವಜ್ರಾಯುಧದಿಂದ ತುಂಡರಿಸಲ್ಪಟ್ಟ ಗಿರೇಹೇ ಚ್ಯುತಂ ಶೃಂಗಮಿಹ ಆ ಬೆಟ್ಟದ ಶೃಂಗವೇ ಶಿಖರವೇ
ಆಗತ್ಯ ಸಹಸಾ ಕೃಷ್ಣಂ ತೀಕ್ಷ್ಣ ತುಂಡೋ ಅಗ್ರಸದ್ಬಲಿ. ಎಲ್ಲ ಇಲ್ಲ, ಯೋಚನೆ ಮಾಡಕ್ಕೂ ಸಮಯ ಇಲ್ಲ, ಅಷ್ಟರಲ್ಲಿ ಕೃಷ್ಣನನ್ನು ತಿಂದೆ ಬಿಡ್ತಾನೆ, ನುಂಗ್ಬಿಡ್ತಾನೆ. ಸಹ ಬಕಃ ನಾಮ ಮಹಾನ್ ಅಸುರಃ ಬಕರೂಪದೃಕ್ ಸಹಸಾ ಆಗತ್ಯ ಬಲಿ ಕೃಷ್ಣಂ ತೀಕ್ಷ್ಣತುಂಡಃ ಅಗ್ಧತ್. ಸಹ ಬಕೋ ನಾಮ ವೈ ಸಹ ಬಕೋ ನಾಮ ಮಹಾನ್ ಅಸುರಃ. ಅವನು ಬಕ ಎನ್ನುವಂತಹ ಒಂದು ದೊಡ್ಡ ದೈತ್ಯ. ಅವನು ಬಕರೂಪದೃಕ್, ಬಕನ ರೂಪವನ್ನೇ ಧರಿಸಿ ಬಂದವನು. ಸಹಸ ಒಮ್ಮೆಲೆ ಬಂದು, ಸಹಸ ಆಗತ್ಯ ಒಮ್ಮೆಲೆ ಬಂದು ಬಲಿ ಆ ಬಲಶಾಲಿಯಾದ ಅವನು ಕೃಷ್ಣನನ್ನು ತೀಕ್ಷ್ಣತುಂಡ ಅತ್ಯಂತ ತೀಕ್ಷ್ಣವಾದಂತಹ ಕೊಕ್ಕುಳ್ಳವನಾಗೆ ಅವನನ್ನ ಅಗ್ರಸತ್ ನುಂಗಿ ಬಿಟ್ಟ. ಬಕ ಎನ್ನುವಂತಹ ಅಸುರ ಅವನು ಬಕರು ಪಕ್ಷಿಯ ರೂಪವನ್ನು ಧರಿಸಿ ಅಲ್ಲಿಗೆ ಬಂದಿದ್ದಾನೆ. ಕೃಷ್ಣನನ್ನು ನೋಡಿದ ತಕ್ಷಣ ಅವನ ಹತ್ತಿರ ಕೂಡಲೇ ಬಂದು ಅವನನ್ನ ತನ್ನ ಆ ಚೂಪಾದ ಕೊಕ್ಕಿರುವಂತಹ ಆ ಬಾಯಿಯಲ್ಲಿ ಎಳೆದುಕೊಂಡು ಅವನನ್ನ ನುಂಗಿ ಬಿಟ್ಟ. ಕೃಷ್ಣಂ ಮಹಾಬಕಗ್ರಸ್ತಂ ದೃಷ್ಟ್ವಾ ರಾಮಾದಯೋರ್ಭಟಾಃ ಬಭೂವು ಇಂದ್ರಿಯಾಣೇವ ವಿನಾ ಪ್ರಾಣಂ ವಿಚೇತಸಃ. ಮಹಾಬಕಗ್ರಸ್ತಂ ಕೃಷ್ಣಂ ದೃಷ್ಟ್ವಾ ರಾಮಾದಯಃ ಅರ್ಭಕಾಃ ಪ್ರಾಣಂ ವಿನಾ ಇಂದ್ರಿಯಾಣಿ ಇವ ವಿಚೇತಸಃ ಬಭೂವು. ಮಹಾಬಕಗ್ರಸ್ತಂ ಅಂತಹ ದೊಡ್ಡ ಬಕಪಕ್ಷಿಯಿಂದ ನುಂಗಲ್ಪಟ್ಟಂತಹ ಕೃಷ್ಣನನ್ನು ದೃಷ್ಟ್ವಾ ನೋಡಿದಂತಹ ರಾಮಾದಯ ಅರ್ಭಕಾಃ ರಾಮೋದಾರಂತಹ ಎಲ್ಲ ಗೋಪಾಲಕಃ ಪ್ರಾಣಂ ವಿನಾ ಪ್ರಾಣವೇ ಇಲ್ಲದೆ ಇರುವಂತಹ ಇಂದ್ರಿಯಾಣಿ ಇಂದ್ರಿಯಗಳಂತೆ ವಿಚೇತಸಃ ಬಭೂವು ಎಲ್ಲರೂ ಸಹ ಚೈತನ್ಯವನ್ನು ಪಡ್ಕೊಂಡು ಬಿಟ್ರು. ಹೇಗೆ ಪ್ರಾಣವಿಲ್ಲದಿದ್ರೆ ಇಂದ್ರಿಯಗಳು ಏನೂ ಕೆಲಸ ಮಾಡುತ್ತಿಲ್ವೋ ಹಾಗೇನೆ ಎಲ್ಲರೂ ಸಹ ಒಂದು ರೀತಿಯಾಗಿ ಚೇಷ್ಟಾರಹಿತರಾಗಿ ಬಿಟ್ರು. ಯಾಕೆಂದ್ರೆ ಕೃಷ್ಣನನ್ನ ನೀವು ಬಿಡ್ತಾ ಇದೆ ಪಕ್ಷಿ ಅಂತ ಹೇಳಿದ್ರೆ ಅದನ್ನು ನೋಡಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲರ ಪ್ರಾಣವೂ ಹೋಗೇ ಬಿಡ್ತು ಎನ್ನುವ ಅವಸ್ಥೆಯನ್ನ ಹೊಂದಿದ್ರು. ಆಗ ಇಲ್ಲೇ ತಂ ತಾಳು ಮೂಲಂ ಮೃದಹಂತಮಗ್ನಿವತ್ ಗೋಪಾಲ ಸೋನಂ ಪಿತರಂ ಜಗದ್ಗುರೋಃ ಚಚ್ಚರ್ದ ಸದ್ಯೋತಿರುಷಾಕ್ಷತಂ ಬಕಃ ತುಂಡೇನ ಹಂತುಂ ಪುನರಭ್ಯಪದ್ಯತ. ಜಗದ್ಗುರೋಃ ಪಿತರಂ ತಾಳುಮೂಲಂ ಅಗ್ನಿವತ್ ಪ್ರದಹಂತಂ ತಂ ಗೋಪಾಲಸುಂ ಸದ್ಯಃ ಅಕ್ಷತಂ ಚಚ್ಚರ್ದ ಅತಿರುಷಾ ಬಕಃ ಪುನಃ ತುಂಡೇನ ಹಂತುಂ ಅಭ್ಯಪದ್ಯತ. ಜಗದ್ಗುರೋಃ ಪಿತರಂ, ಜಗತ್ತಿಗೆ ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅವನು ಜಗದ್ಗುರು. ಅಂತಹ ಅವನಿಗೂ ಸಹ ಪಿತರಂ ತಂದೆ ಅವನು ತಾಳು ಮೂಲಂ. ತಾಳು ಅಂದ್ರೆ ಹೇಳಿದ್ದೇನೆ, ಇಂಗ್ಲಿಷನ್ನ ಆ ವಸಡಿಗಿಂತ ಹಿಂದಿನ ಅಟ್ಟನೂ ಅಲ್ಲ, ಅಟ್ಟಕ್ಕಿಂತ ಸ್ವಲ್ಪ ಮುಂದೆ, ವಸಡಿಗಿಂತ ಸ್ವಲ್ಪ ಹಿಂದೆ ಆ ಭಾಗವನ್ನ ಅಗ್ನಿವತ್ ಪ್ರದಹಂತಂ ಅಗ್ನಿಯ ರೀತಿಯಲ್ಲಿ ಅದನ್ನ ಸುಡಕ್ ಶುರು ಮಾಡಿದ್ದಾನೆ. ಅಂತಹ ತಂ ಗೋಪಾಸು ಅಂತಹ ಆ ಗೋಪಾಲಕನ ಮಗನಾದಂತಹ ಕೃಷ್ಣನನ್ನ ಸದ್ಯ ಕೂಡಲೇ ಅಕ್ಷತಂ ಏನೂ ದೇಹಕ್ಕೆ ಏನೂ ತೊಂದರೆ ಮಾಡದೆ ಚರ್ದ ಉಗಿದು ಬಿಟ್ಟ. ಛರ್ದಯತಿ ಅಂದ್ರೆ ವಮನ ಮಾಡೋದು ಅಂತ, ಬಾಯಲ್ಲಿದ್ದವನ್ನ ಅವನು ಹಾಗೆ ಉಳಿದು ಬಿಟ್ಟ. ಅಷ್ಟೇ ಅಲ್ಲ, ಆಮೇಲೆ ಏನು ಮಾಡಕ್ಕಾಗಲಿಲ್ಲ, ಸುಡುತ್ತಾನೆ ಇದೆ ತಾಳು ಪ್ರದೇಶ, ಹಾಗಾಗಿ ಏನು ಮಾಡಕ್ಕಾಗಲಿಲ್ಲ, ಅಗೆಯಕ್ಕೂ ಆಗ್ಲಿಲ್ಲ, ಹಿಂಸೆ ಮಾಡಕ್ಕೂ ಆಗಲಿಲ್ಲ. ಹಾಗೆ ಹೇಗೆ ಒಳಗೆ ಹೋಗಿದ್ನೋ ಹಾಗೆ ಅವನನ್ನ ಉಗಿದಾಕ್ಬಿಟ್ಟ. ಅತಿರುಷ ಅತ್ಯಂತ ಕೋಪದಿಂದ ಬಕನು ಪುನಃ ಮತ್ತೆ ತುಂಡೇನ ಹಂತು ತನ್ನ ಕೊಕ್ಕಿನಿಂದಲೇ ಅವನನ್ನು ಕುಕ್ಕಿ ಸಾಯಿಸಲು ಅಭ್ಯುಪಕ್ಕ ಅವನ ಎದುರಾಗಿ ತನ್ನ ಬಾಯಿಯೊಳಗೆ ಯಾವಾಗ ಅವನು ನುಂಗಿಬಿಟ್ನೋ ಅವನ ತಾಲುವಿನ ಪ್ರದೇಶದಲ್ಲಿ ಇವನು ಅಗ್ನಿ ಹಾಗೆ ಉರಿಯಕ್ಕೆ ಶುರುವಾಗ್ಬಿಟ್ಟ ಯಾರೋ ಕೃಷ್ಣ. ಅದನ್ನು ತಡ್ಕೊಳಕ್ಕೆ ಆಗ್ಲಿಲ್ಲ, ಅವನಿಗೆ ಒಳಗಿಟ್ಕೊಳಕ್ಕೆ ಆಗಲೇ ಇಲ್ಲ. ಹಾಗಾಗಿ ಅವನಿಗೆ ಏನೋ ಹಿಂಸೆ ಮಾಡಿದೆ, ಅವನನ್ನ ತನ್ನದಿಂದ ಹೊರಗೆ ಉಗುಳ್ಬಿಟ್ಟ. ಆದರೂ ಸಹ ಸಿಕ್ಕಿದ್ದು ಹೊರಟು ಹೋಯ್ತಲ್ಲ ಎನ್ನುವ ಕೋಪ ಮತ್ತೆ ತನ್ನ ಕೊಕ್ಕಿನಿಂದಲೇ ಅವನನ್ನು ಚುಚ್ಚಬೇಕು ಅಂತ ಅವನ ಮೇಲೆ ಅಂತವನ್ನು ಮಾಡಿದ. ತಮಾವತಂತಂ ಸನಿಗೃಹ್ಯ ತುಂಡಯೋ ದೌರ್ಭ್ಯಾಂ ಕಂಸಸಖಂ ತಟಾಂಬರಿ ಪಶ್ಯತ್ಸು ಬಾಲೇಷು ತತಾರ ಲೀಲಯಾ ಮುದಾವಹೋ ವೀರಣವದ್ಯೋಕಸಾಂ ಆಪತಂತಂ ತಂ ಕಂಸಸಖಂ ಬಕಂ ತತಾಂಬರಿಃ ಸಹ ತುಂಡಯೋಃ ದೌರ್ಭ್ಯಾಂ ನಿಗೃಹ್ಯ ದಿವೌಕಸಾಂ ಮುದಾವಹಃ ಬಾಲೇಷು ಪಶ್ಯತ್ಸು ವೀರಣವತ್ ಲೀಲಯಾ ದತಾರ.
ಆಕ್ರಮಣದ ಮೂಲಕ ಬರ್ತಾ ಇರುವಂತಹ ಕಂಸನ ಸ್ನೇಹಿತನಾದಂತಹ ಬಕಾಸುರನನ್ನು ಸತಾಂಪತಿ ಸಹ ಸಜ್ಜನರಿಗೆ ಒಡೆಯನಾದಂತಹ ಕೃಷ್ಣನು ತುಂಡಯೋ ದೋಭ್ಯಾಂ ನಿಗೃಹ್ಯ ಆ ಕೊಕ್ಕಿನ ಎರಡು ಭಾಗ ಕೊಕ್ಕಿನ ಭಾಗ ಎರಡನ್ನು ದೌರ್ಭ್ಯಾಂ ನಿಗೃಹ್ಯ ತನ್ನ ತೋಳುಗಳಿಂದ ಅದನ್ನ ಹಿಡಿದು ಯೋಗಸಾಂ ಉದಾವಹ ದೇವತೆಗಳೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂತಹವನು ಬಾಲೇಶು ಪಶ್ಯತ್ಸು ಅಲ್ಲಿರುವಂತಹ ಹುಡುಗರೆಲ್ಲ ನೋಡ್ತಾನೇ ಇದ್ದಾರೆ. ನೋಡ್ತಾ ಇರುವಾಗಲೇ ವೀರಣ ಅಂದ್ರೆ ಇದು ಮಜ್ಜಿಗೆ ಹುಲ್ಲು ಅಂತ ಒಂದು ಇದೆ ಔಷಧಿಯ ಸಸ್ಯ. ಅದು ಏನು ಅಂದ್ರೆ ಬರೀ ಹುಲ್ಲು ಮಾತ್ರ ಇರುತ್ತೆ ಹೊತ್ತು ಮಧ್ಯದಲ್ಲಿ ಅದಕ್ಕೆ ಏನು ಗಂಟುಗಳಿರೋ ಅಂದ್ರೆ ಮುರಿಯೋದು ತುಂಬಾ ಸುಲಭ ಎನ್ನುವಂತಹ ತಾತ್ಪರ್ಯ. ಅಂತಹ ಹುಲ್ಲಿನ ಹಾಗೆ ನೀಲಯ ಅಂತ ಬಹಳ ಸುಲಭವಾಗಿ ಅವನ್ನ ಸೀಳಿ ಹಾಕಿಬಿಟ್ಟ. ಆ ಕೊಕ್ಕನ ಎರಡು ಭಾಗ ಇದೆಯಲ್ಲ ಅದನ್ನ ತನ್ನ ಎರಡು ಕೈಗಳಿಂದ ಹೀಗೆ ಹಿಡಿದುಕೊಂಡು ಎಳೆದು ಅದನ್ನ ಒಂದು ಹುಲ್ಲಿನ ಸೀಳುವ ರೀತಿಯಲ್ಲಿ ಅದನ್ನ ಸೀಳಿ ಹಾಕಿಬಿಟ್ಟ. ದೇವತೆಗಳೆಲ್ಲರಿಗೂ ಸಹ ಈ ವಿಷಯದಲ್ಲಿ ಆತಂಕ ಇತ್ತು. ಅವ್ರಿಗೆಲ್ಲ ಆನಂದವನ್ನು ಉಂಟು ಮಾಡ್ತಾ ಬಾಲಕರೆಲ್ಲರೂ ನೋಡ್ತಾನೇ ಇದ್ದಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ. ಅವರು ಎಲ್ಲರೂ ನೋಡ್ತಾ ಇರುವಂತಲೇ ಬಹಳ ಸುಲಭವಾಗಿ ಆ ಬಕಾಸುರನನ್ನ ಸಾಯಿಸಬೇಕು. ತದಾಪಕಾರಿಂ ಸುರಲೋಕವಾಸಿನಃ ಸಮಾಚಿರ ನಂದನ ಮಲ್ಲಿಕಾದಿಭಿಃ ಸಮೀಡಿರೇ ಚಾನಕ ಶಂಖ ಸಂಸ್ತವೈಃ ತದ್ದೀಕ್ಷ ಗೋಪಾಲಸುತಾ ವಿಸಿಸ್ಮಿರೇ. ತದಾ ಸುರಲೋಕವಾಸಿನಃ ನಂದನ ಮಲ್ಲಿಕಾದಿಭಿಃ ಬಕಾರಿಂ ಸಮಾಕಿರನ್ ಆನಕ ಶಂಖ ಸಂಸ್ತವೈಃ ಚ ಸಮೀರೇ ತದ್ವೀಕ್ಷ್ಯ ಗೋಪಾಲಸುತಾಃ ವಿಸಿಸ್ಮಿರೇ. ತಥಾ ಆ ಸಂದರ್ಭದಲ್ಲಿ ಸುರಲೋಕವಾಸಿನಃ ಸ್ವರ್ಗಲೋಕದಲ್ಲಿ ವಾಸ ಮಾಡುವ ದೇವತೆಗಳೆಲ್ಲರೂ ಸಹ ನಂದನ ಮಲ್ಲಿಕಾದಿಭಿಃ ನಂದನವನದಲ್ಲಿ ಇಡುವಂತಹ ಎಲ್ಲ ಮಲ್ಲಿಗೆ ಸುವಾಸನಾಯುಕ್ತವಾದಂತಹ ಹೂವುಗಳಿಂದ ಬಕರನ್ನು ಕೊಂದ ಶ್ರೀಕೃಷ್ಣನನ್ನು ಸಮಾಕಿರನ್ನ ಮುಚ್ಚಿಬಿಟ್ಟರು. ಅಂದ್ರೆ ಅವನ ಮೇಲೆ ಹೂವಿನ ಮಳೆಯನ್ನೇ ಸುರಿಸಿದರು. ಅವನೇ ಕಾಣದೇ ಇರುವಷ್ಟು ರೀತಿಯಲ್ಲಿ ಸುರಿಸಿದರು ಅಂತ ವ್ಯಾಪಕ ರೀತಿಯಲ್ಲಿ. ಅಷ್ಟೇ ಅಲ್ಲ, ಆನಕ ಶಂಖ ಸಂಸ್ಥೆಗಳಿಗೆ ಬೇರೆ ಮೃದಂಗ ಶಂಖ ಮತ್ತು ಸ್ತುತಿಗಳು ಸಹ ಅವುಗಳಿಂದ ಸಮೀರಿರೆ ಅವನನ್ನ ಹೊಗಳಕ್ಕೆ ಶುರು ಮಾಡಿದ್ರು. ಹೂಮಳೆ ಸುರಿಸಿ ಅವನನ್ನ ಆರಾಧನೆ ಮಾಡಿದ್ರು. ಹಾಗೆ ವಾದ್ಯಗಳೊಂದಿಗೆ ಸ್ತುತಿಗಳ ಮೂಲಕ ಅವನನ್ನ ರೂಪಿಸಿದ್ರು. ಇದನ್ನೆಲ್ಲ ನೋಡಿದ ಬಾಲಕರಿಗೆ ತದ್ವೇಕ್ಷ ಗೋಪಾಲಸುತ ನಿಸಿಸಿದೆ. ಇದೆಲ್ಲ ನೋಡಿದಂತಹ ಮಕ್ಕಳಿಗೆ ಬಹಳ ಆಶ್ಚರ್ಯವಾಗೋಯ್ತು. ಅಂದ್ರೆ ಅವನು ನಮ್ಮ ಹಾಗೆ ಆಟ ಆಡ್ತಾ ಇದ್ದಾನೆ ಅಂತಾನೆ ಭಾವಿಸ್ಕೊಂಡು ಅವ್ರ ಜೊತೆ ಆಟ ಆಡ್ತಾ ಇರೋ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಪ್ರಸಂಗ ಬಂದ ತಕ್ಷಣ ಎಷ್ಟು ಆಶ್ಚರ್ಯ ಆಗ್ಬೋದು ಅನ್ನೋದನ್ನ ಊಹಿಸ್ಕೊಳ್ಬಹುದು. ಅವನು ಮಾಡಿದ್ದು ಒಂದು ಅದ್ಭುತವಾದಂತ ಕೆಲಸ. ಕೊಕ್ಕಿಂದ ಹಿಡಿದು ಅವನನ್ನ ಸೀಳಿ ಹಾಕಿದ್ರು. ಅಷ್ಟೇ ಅಲ್ಲ, ದೇವತೆಗಳು ಅವನಿಗೆ ವಿಶ್ವಋಷಿಯನ್ನು ಮಾಡಿ ಅವನನ್ನ ಸ್ತುತಿಸಿದ್ರು ವಾದ್ಯ ಮೃದಂಗಾದಿ ವಾದ್ಯಗಳನ್ನ ಮತ್ತು ಸ್ತುತಿಗಳಿಂದ. ಅಂದ್ರೆ ಅದು ಇನ್ನೂ ಸಹ ಆಶ್ಚರ್ಯ ಉಂಟು ಮಾಡಿಬಿಟ್ಟು ಅಲ್ಲಿರುವ ಭಕ್ತರಿಗೆ ಮುಕ್ತಂ ಬಕಾಸ್ಯಾದುಪಲಭ್ಯ ಬಾಲಕಾಃ ರಾಮಾದಯ ಪ್ರಾಣಮೇವ ಇಂದ್ರಿಯೋ ಗಣಃ ತಾನಾಗತಂ ತಂ ಪರಿರಭ್ಯ ನಿವೃತ್ತಾಃ ಪ್ರಣೀಯ ವತ್ಸಾನ್ ವ್ರಜಮೇತ್ಯ ತಜ್ಜಗುಃ. ಬಕಾಸ್ಯಾತ್ ಮುಕ್ತಂ ಉಪಲಭ್ಯ ರಾಮಾದಯಃ ಬಾಲಕಾಃ ಐಂದ್ರಿಯಗಣಃ ಪ್ರಾಣಮೇವ ತಾನಾಗತಂ ತಂ ಪರಿರಭ್ಯ ನಿರ್ವೃತಾಃ ವತ್ಸಾನ್ ಪ್ರಣೀಯ ವ್ರಜಂ ಏತ್ಯ ತಜ್ಜಗು. ಬಕಾಸ್ಯಾತ್ ಆ ಬಕನ ಬಾಯಿಯಿಂದ ಮುಕ್ತಂ ಬಿಡುಗಡೆ ಹೊಂದಿದ ಅವನನ್ನು ಉಪಲಭ್ಯ ಅವನಿಗೆ ರಾಮಾದಯ ಬಾಲಕಾಃ ಬಲರಾಮ ಮೊದಲಾದಂಥ ಎಲ್ಲ ಬಾಲಕರಿಗೂ ಸಹ ಏನಾಯ್ತು ಅಂದ್ರೆ ಐಂದ್ರಿಯ ಗಣಃ ಪ್ರಾಣಮೇವ ತಾನಾಗತಂ. ಇಂದ್ರಿಯಗಳ ಸಮೂಹಕ್ಕೆಲ್ಲ ಪ್ರಾಣ ಮತ್ತೆ ಬಂದು ಸೇರಿಕೊಂಡು ತಮ್ಮ ಕೆಲಸವನ್ನು ಮಾಡ್ತಾ ಇದೆಯೋ ಎನ್ನುವ ಭಾವವನ್ನು ಹೊಂದಿದವರಾಗಿ ಆ ಪ್ರಾಣವೋ ಎನ್ನುವ ರೀತಿಯಲ್ಲಿರುವಂತಹ ತಂಪನಿರಭ್ಯ ಅವನನ್ನ ಆಲಂಗಿಸಿಕೊಂಡು ನಿವೃತ್ತಾಃ ಪ್ರತಿಯೊಬ್ಬರೂ ಸಹ ಆನಂದವನ್ನು ಕೊಟ್ಟರು. ಅಷ್ಟೇ ಅಲ್ಲ, ವತ್ಸಾನ್ ಪ್ರಣೀಯ ಆ ಕರುಗಳನ್ನೆಲ್ಲ ಎಲ್ಲ ಕಡೆ ಹೋಗ್ಬಿಟ್ಟಿತ್ತಲ್ಲ
ಹೋಗಿ ಅಲ್ಲಿ ತಮ್ಮ ಮನೆಯವರಿಗೆ ಇಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಸಹ ವಿವರಿಸಿದ್ರು. ಅವ್ರಿಗೆ ಆಶ್ಚರ್ಯ ಆಗೋಗಿತ್ತು. ಇನ್ನು ವಿವರಿಸುವಾಗ ಇನ್ನು ಹೇಗೆ ಇರುತ್ತೆ ಅದರ ಭಾವನೆಗಳನ್ನ ಶುತ್ವಾ ತದ್ವಿಸ್ಮಿತಾ ಗೋಪಾಃ ಗೋಪ್ಯಶ್ಚಾತಿ ಪ್ರಿಯಾವೃತಾಃ ಪ್ರೇತ್ಯಾಗತಂ ವಾವ್ಯೋತ್ಸುಕ್ಯಾತ್ ಐಕ್ಷಂತ ಋಷಿತೇಕ್ಷಣಾಃ ತತ್ ಶುತ್ವಾ ವಿಸ್ಮಿತಾಃ ಗೋಪಾಃ ಚ ಗೋಪ್ಯಃ ಅತಿಪ್ರಿಯಾವೃತಾಃ ಪ್ರೇತ್ಯ ಆಗತಂ ಇವ ಔತ್ಸುಕ್ಯಾತ್ ಋಷಿತೇಕ್ಷಣಾಃ ಐಕ್ಷಂತ ತತ್ ಶುತ್ವಾ ಆ ಭಕ್ತಾಸುರನಾವಧಿ ಆಮೇಲೆ ಆ ದೇವತೆಗಳು ಮಾಡಿದ್ದು ಇದೆಲ್ಲವನ್ನ ಕೇಳಿ ವಿಸ್ಮಿತಾ ಆಶ್ಚರ್ಯಗೊಂಡಂತಹ ಗೋಪಾಹ ಚ ಗೋಪ್ಯ ಗೋಪಾಲಕರು ಮತ್ತು ಗೋಪಿಕರು ಎಲ್ಲರೂ ಸಹ ಅತಿಪ್ರಿಯಾದೃತಾಃ ಅತ್ಯಂತ ಪ್ರೀತಿ ಮತ್ತು ಆದರಗಳಿಂದ ಪ್ರೇತ್ಯ ಆಗತಮಿವ ಸತ್ತು ಹೋದವನು ಮತ್ತೆ ಬಂದನು ಎನ್ನುವ ರೀತಿಯಲ್ಲಿ ಔತ್ಸುಕ್ಯಾತ ಬಹಳ ಉತ್ಸುಕತೆಯಿಂದ ತೃಷಿತೇಕ್ಷಣ ತೃಷಿತ ಏಕ್ಷಣ ತೃಷ್ಟ ಅಂದ್ರೆ ಬಾಯಾರಿಕೆ ಅಂದ್ರೆ ಎಷ್ಟು ನೋಡಿದರೂ ಸಹ ತೃಪ್ತಿ ಆಗದೇ ಇರುವಂತಹ ಕಣ್ಣುಳ್ಳವನಾಗಿ ಈಕ್ಷಂತ ಅವನ್ನ ನೋಡ್ತಾಯಿದ್ರು. ಆ ವರ್ಣನೆ ಇವರು ಸಾಕ್ಷಾತ್ ನೋಡಿದ್ದಾರೆ ಯಾರು ಬಾಲಕರೆಲ್ಲರೂ. ಅದನ್ನ ಬಂದು ಇಲ್ಲಿ ವಿವರಿಸಿದಾಗ ಇದನ್ನ ಕೇಳಿದಂತಹ ಗೋಪಾಲಕರಿಗೆ ಗೋಪಿಕೆಯರಿಗೆ ಎಲ್ಲರಿಗೂ ಸಹ ಅವನ ಬಗ್ಗೆ ಅತ್ಯಂತ ಪ್ರೇಮ ಮತ್ತು ಪ್ರೀತಿಗಳ ಆಧಾರದಿಂದ ಸತ್ತು ಬದುಕಿ ಬಂದ ಹಾಗೆ ಇರುವಂತಹ ಅವನನ್ನ ಎಷ್ಟು ನೋಡಿದ್ರೂ ತೃಪ್ತಿ ಆಗದೇ ಇರುವ ರೀತಿಯಲ್ಲಿ ಬಹಳ ಉತ್ಸುಕತೆಯಿಂದ ಅಂದ್ರೆ ಈ ಮಗುವೇನ ಇಷ್ಟೆಲ್ಲಾ ಕೆಲಸ ಮಾಡಿದ್ದು ಎನ್ನುವ ಅಭಿಪ್ರಾಯದಿಂದ ಪುನಃ 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 ಮಗುವನ್ನ ನೋಡ್ತಾನೇ ಇದ್ರು. ಎಷ್ಟು ನೋಡಿದ್ರು ಅವರಿಗೆ ಅರಿವು ಸಹ ತೃಪ್ತಿ ಅನ್ನೋದು ಆಗ್ತಾನೇ ಇರಲಿಲ್ಲ. ಅಹೋಗತಾಸ್ಯ ಬಾಲಸ್ಯ ಬಹವ ಮೃತ್ಯವೋ ಭವನ್ ಅಪ್ಯಾಸೀತಿ ಪ್ರಿಯಂ ತೇಷಾಂ ಕಥಂ ಪೂರ್ವಂ ಯತೋ ಭಯಂ. ಅಹೋಗತ ಅಸ್ಯ ಬಾಲಸ್ಯ ಬಹವಃ ಮೃತ್ಯವಃ ಅಭವನ್ ಅಪಿ ತೇಷಾಂ ವಿಪ್ರಿಯಂ ಆಸೀತ್ ಯತಃ ಪೂರ್ವಂ ಭಯಂ. ಅಹೋಗತ ಅಂದ್ರೆ ಆಶ್ಚರ್ಯದ ಒಂದು ಸಮಯ. ಅಸ್ಯ ಬಾಲಸ್ಯ ಈ ಮಗುವಿಗೆ ಬಹವಃ ಮೃತ್ಯವಃ ಅನೇಕ ಬಾರಿ ಅನೇಕ ರೀತಿಯ ಮೃತ್ಯುಗಳು ಇವನಿಗೆ ಒದಗಿ ಬಂದಿತ್ತು. ಒಂದಲ್ಲ ಎರಡಲ್ಲ, ಅನೇಕ ರೀತಿಯಲ್ಲಿ ಮೃತ್ಯುವಿಗೆ ಆಹಾರವಾಗಿತ್ತು. ಅಪಿ ಹಾಗಾದರೂ ಸಹ ತೇಷಾಂ ಯಾರ ಮೃತ್ಯು ರೂಪದಲ್ಲಿ ಇವನಿಗೆ ತೊಂದರೆ ಕೊಡಕ್ಕೆ ಬಂದ್ರೋ ಅವರಿಗೆ ವಿಪ್ರಿಯಂ ಆಸೀತ್ ಅವರಿಗೆ ಆ ತೊಂದರೆ ಅನ್ನೋದು ಆಯ್ತೆ ಹೊತ್ತು ಇವನಿಗೇನು ಯಾಕೆ ಯತಃ ಯಾಕೆಂದ್ರೆ ಅವರಿಂದ ಪೂರ್ವಂ ಹಿಂದೆ ಭಯಂ ಎಲ್ಲರಿಗೂ ಸಹ ಭಯ ಉಂಟು ಮಾಡಲ್ಪಟ್ಟಿತ್ತು. ಎಲ್ಲರಿಗೂ ಸಹ ಎದುರಿಸಿ ಅವರು ಪ್ರತಿಯೊಬ್ಬರನ್ನು ಸಹ ತಮ್ಮ ಅಂಕೆಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಅವ್ರದ್ದು ಆಟ ನಡೀಲಿಲ್ಲ. ಇವರನ್ನ ಸಾಯಿಸಕ್ಕೆ ಅಂತ ಬಂದವರೆಲ್ಲರೂ ಸಹ ತಮ್ಮ ಮರಣವನ್ನೇ ತಂದುಕೊಂಡಿದ್ರು. ಯಾಕೆ ಅಂದ್ರೆ ಇವರಿಂದ ಹಿಂದೆ ಅನೇಕ ಜನ ಹೆದರು ಬಿಟ್ಟಿದ್ರು. ಆ ಅನಿಷ್ಟಕ್ಕೆ ಫಲವೋ ಎನ್ನುವ ರೀತಿಯಲ್ಲಿ ಇವನಿಂದ ಮರಣ ಹೊಂದಿದರು. ಅಥಾಪಿ ಅಭವಿವಂತ್ಯೇನಂ ನೈವತೆ ಘೋರ ದರ್ಶನಾಃ ವಿಧಾಂಸಯಾಯೇನಂ ಆಸಾದ್ಯ ನಶ್ಯಂತಿ ಅಗ್ನೌ ಪತಂಗವತ್. ಅಥಾಪಿ ಘೋರದರ್ಶನಾಃ ತೇ ಏನಂ ನೈವ ಅಭಿಭವಂತಿ ವಿಧಾಂಸಯಾ ಏನಂ ಆಸಾದ್ಯ ಅಗ್ನೌ ಪತಂಗವತ್ ನಶ್ಯಂತಿ. ಅಥಾಪಿ ಇಷ್ಟೆಲ್ಲ ಆದರೂ ಸಹ ಘೋರದರ್ಶನ ನೋಡಕ್ಕೆ ಹೆದರಿಕೆಯನ್ನು ಉಂಟು ಮಾಡುವಂತಹ ಕುರುಪು ಅಂತಹ ಭಯಂಕರವಾದ ಹೆದರಿಕೆಯನ್ನು ಉಂಟು ಮಾಡುವ ರೂಪವುಳ್ಳ ಅದೇ ಆ ರಾಕ್ಷಸರು ಏನಂ ಇವನನ್ನ ನೈವ ಅಭಿಭವಂತಿ ಏನೂ ಮಾಡಕ್ಕೆ ಆಗಿಲ್ಲ. ಅವನನ್ನ ಏನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರು. ಯಾವ ಕಾರ್ಯವೂ ಸಹ ಅವರಿಂದ ಮಾಡಕ್ಕಾಗಲಿಲ್ಲ. ಅವರು ವಿಧಾಂಸಯ ಇವನನ್ನ ಕೊಲ್ಲಬೇಕು ಎನ್ನುವ ಇಚ್ಛೆಯಿಂದಲೇ ಏನ ಮಾತಾಡ್ಯ ಈ ಬಾಲಕನ ಹತ್ತಿರ ಬಂದು ಅಗ್ನವು ಪತಂಗವತ್ತು ಅಗ್ನಿಯಲ್ಲಿ ಹುಳು ಪತಂಗವನ್ನು ಹೇಗೆ ಬಿತ್ತು ನಾಶವಾಗುತ್ತೋ ಹಾಗೆ ನಶ್ಯಂತೆ ನಾಶ ಮಾಡ್ತಾ ಇದ್ದಾರೆ. ಇವನನ್ನು ಕೊಲ್ಲೋದಕ್ಕೆ ಅಂತ ಬರ್ತಾರೆ. ಆದರೆ ಹೇಗೆ ಬೆಂಕಿ ನೋಡಿದ ತಕ್ಷಣ ಅಲ್ಲಿಂದ ಆಕರ್ಷಿತವಾದಂತಹ ಹುಳುಗಳು ಅಲ್ಲಿಗೆ ಹೋಗಿ ಬೆಂಕಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕೊಡುತ್ತೋ ಅವರುಗಳು ಬಂದು ಇಲ್ಲಿ ಬಂದು ಇವನ ಹತ್ತಿರ ಮರಣವನ್ನ ಹಾವನ್ನು ಹೊಂತಾರೆ. ಆದ್ರೆ ಅದು ಒಂದು ಅವರದ್ದು ಒಂದು ಪುಣ್ಯ ವಿಶೇಷ. ಯಾರದ್ದು ಆಚರು. ಯಾಕೆಂದ್ರೆ ಪರಮಾತ್ಮನ ಕೈಯಲ್ಲಿ ಸಾಯೋದು ಅನ್ನೋದೇನು ಕಡಿಮೆ ಪುಣ್ಯ ಪ್ರಭಾವ ಅಲ್ಲ. ಹಾಗಾಗಿ ಅವರು ಒಂದು ರೀತಿಯಾದ ಯಾವುದೋ ಒಂದು ಪುಣ್ಯಕ್ಕೆ ಕಾರಣ ಹೋದ್ರ ಪುಣ್ಯವನ್ನ ಪಡ್ಕೊಳ್ಳಕ್ಕೆ ಬಂದಿದ್ರೇನೋ
ಇವನನ್ನು ಸಾಯಿಸೋದಕ್ಕೆ ಅಂತ ಬಂದು ಅವರು ಸಹ ಉತ್ತಮವಾದ ಲೋಕವನ್ನೇ ಪಡೀತಾರೆ ಅನ್ನೋದು ವಿಶೇಷ. ಅಹೋ ಬ್ರಹ್ಮವಿದಾಮಾಚಃ ನಾಸತ್ಯಾಸಂತಿ ಗರ್ಹಿಚಿತ್ ಗರ್ಭೋ ಯದಾ ಭಗವಾನ್ ಅನ್ವಭಾವಿ ತಥೈವ ತತ್. ಅಹೋ ಬ್ರಹ್ಮವಿದಾಮಾಚಃ ಗರ್ಹಿಚಿತ್ ಅಸತ್ಯಾಃ ನ ಸಂತಿ ಯತ್ ಭಗವಾನ್ ಗರ್ಗಃ ಆಹ ತಥೈವ ಏವ ತತ್ ಅನ್ವಭಾವಿ. ಅಹೋ ಆಶ್ಚರ್ಯದ ಬ್ರಹ್ಮವಿದಾಮಾಚಃ ಬ್ರಹ್ಮಜ್ಞಾನಿಗಳ ಮಾತುಗಳು ಕಹಿಸಿತು ಎಂದಿಗೂ ಸಹ ಅಸತ್ಯ ಅನಸಂತಿ ಸುಳ್ಳಾಗೋದೇ ಇಲ್ಲ. ಯಾಕೆ ಅವ್ರು ಹೇಳಿದ್ರು ಇವನು ಎಲ್ಲದರಲ್ಲಿಯೂ ಪ್ರತಿಯೊಂದರಲ್ಲಿಯೂ ಇವನು ನಾರಾಯಣನ ಸಮ ಅಂತಾನೆ ಹೇಳಿದ್ರು. ಹಾಗಾಗಿ ಯತ್ ಯಾವ ಕಾರಣದಿಂದ ಭಗವಾನ್ ಗರ್ಗ ಪೂಜ್ಯರಾದಂತಹ ಗರುಗಳು ಹೇಳಿದ್ರು ತಥೈವ ಹಾಗೆ ತತ್ ಅನ್ವಭಾವಿ ಅದೆಲ್ಲವೂ ಸಹ ಈಗ ಹಾಗೆಯೇ ನಡೀತಾ ಇದೆ. ಅಂದ್ರೆ ಪರಮಾತ್ಮನ ಹತ್ತಿರ ಹೋದಾಗ ಎಲ್ಲ ಪ್ರಭಾವವೂ ಸಹ ಹೇಗೆ ಕೆಟ್ಟದಕ್ಕೆ ಕೆಟ್ಟದಾಗುತ್ತೆ ಒಳ್ಳೇದಕ್ಕೆ ಒಳ್ಳೇದಾಗುತ್ತೆ ಅನ್ನೋದಿದೆಯೋ ಅದೇ ರೀತಿಯಾಗಿ ಎಲ್ಲಾ ನಡೀತಾ ಇದೆ. ನಿಜವಾಗಲೂ ಸಹ ಬ್ರಹ್ಮಜ್ಞಾನಿಗಳಾದಂತಹ ಸತ್ಪುರುಷರ ಮಾತುಗಳು ಯಾವತ್ತೂ ಸಹ ಸುಳ್ಳಾಗೋದಿಲ್ಲ. ಈ ಮಾತನ್ನು ಹೇಳ್ತಾರೆ ಮೊದಲೇ ನಮಗೆ ಹೇಳಿಬಿಟ್ಟಿದ್ದಾರೆ ಅಂತ. ಹರಿ ಓಂ ಆರ್ಯ. ಮಹಾಭಾರತದಲ್ಲಿ ಭೀಮ ಮತ್ತು ಬಕಾಸುರ ಬರುವಂತಹ ಬಕಾಸುರ ಬೇರೆ, ಈ ಬಕಾಸುರ ಬೇರೆ. ಹೌದು ಹೌದು ಹೌದು, ಈ ಬಕಾಸುರ ಬೇರೆ, ಅವನು ಬೇರೆ. ಅವನು ಬಕ ಅಂದ್ರೆ ನಾವು ಹೇಳ್ತೀವಲ್ಲ ತಿನ್ನುವುದರಲ್ಲಿ ಹೌದು ಅವನು ಬೇರೆ. ಏವಂ ವಿಹಾರೈ ಕೌಮಾರೈಃ ಕೌಮಾರಂ ಜಹತುರ್ವ್ರಜೆ ವಿಲಾಯನೈಃ ಸೇತುಬಂಧೈಃ ಮರ್ಕಟೋತ್ಪಲವನಾದಿಭಿಃ. ಏವಂ ಈ ರೀತಿಯಾಗಿ ವ್ರಜೆ ಕೌಮಾರೈಃ ವಿಹಾರೈಃ ವಿಲಾಯನೈಃ ಸೇತುಬಂಧೈಃ ಮರ್ಕಟೋತ್ಪ್ಲವನಾದಿಭಿಃ ಕೌಮಾರಂ ಜಹತು. ಏವಂ ಈ ರೀತಿಯಾಗಿ ವ್ರಜೆ ಆ ಸ್ಥಾನದಲ್ಲಿ ಅಂದ್ರೆ ವೃಂದಾವನದಲ್ಲಿ ಕೌಮಾರೈಃ ವಿಹಾರೈಃ ಆ ವಯಸ್ಸಿಗೆ ಸಹಜವಾದಂತಹ ಆಟಪಾಠಗಳಿಂದ ವಿಲಾಯನೈಃ ವಿಲಾಯನ ಅಂದ್ರೆ ಬಚ್ಚಿಟ್ಕೊಳ್ಳೋದು, ಇನ್ನೊಬ್ರು ಹೋಗಿ ಕೊಡ್ಕೋದು, ಇದೆಲ್ಲ ಆ ರೀತಿ ಆಟ. ಸೇತುಬಂಧೈಃ ಸೇತುಗಳನ್ನ ಕಟ್ಟುವುದು, ಅಲ್ಲಿಂದ ಇಲ್ಲಿಗೆ ಹೋಗಕ್ಕೆ ದಾರಿಯ ರೀತಿಯಲ್ಲಿ ಸೇತುಗಳನ್ನ ಕಟ್ಟುವುದು. ಮರ್ಕಟ ಉತ್ಪ್ಲವನಾದಿಭಿಃ ಮರಕೋತಿ ಆಟ, ಅವುಗಳ ಹಾಗೆ ಏನು ಹಾರೋದು ಕುಣಿಯೋದು ಎಲ್ಲವನ್ನೂ ಮಾಡ್ತಾ ಕೌಮಾರ ತಮ್ಮ ಬಾಲ್ಯವನ್ನ ಆ ವೃಂದಾವನದಲ್ಲಿ ಕಳೆದನು. ಹೀಗೆ ಕುಮಾರದ ಬಾಲ್ಯಕ್ಕೆ ಉಚಿತವಾದಂತಹ ಆಟಗಳನ್ನ ಆಡ್ತಾ ಎಲ್ಲರಿಗೂ ಸಹ ಆನಂದವನ್ನು ಉಂಟು ಮಾಡ್ತಾ ತಮ್ಮ ಬಾಲ್ಯವನ್ನ ವೃಂದಾವನದಲ್ಲಿ ಕಳೆದರು. ಏವಂ ವಿಹಾರೈಃ ಕೌಮಾರೈಃ ಕೌಮಾರಂ ಜಹತುರ್ವ್ರಜೆ ವಿಲಾಯನೈಃ ಸೇತುಬಂಧೈಃ ಮರ್ಕಟೋತ್ಪ್ಲವನಾದಿಭಿಃ. ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂಧೆ ಪೂರ್ವಾರ್ಧೆ ವತ್ಸ ಬಕವಧೋ ನಾಮ ಏಕಾದಶೋऽಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तु, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.